ಆದರೆ ಅಕೃತವರ್ಣ ಮತ್ತು ಕಾಶಿಯ ರಾಜಕುಮಾರಿ ಸೇರಿದಂತೆ ರಾಮನ ಅನುಯಾಯಿಗಳು ತಮ್ಮ ವಿಜಯದ ಬಗ್ಗೆ ಸಂತೋಷದಿಂದ ಕೂಗಿದರು. ಭೀಷ್ಮನಿಗೆ ಪ್ರಜ್ಞೆ ಮರಳಿದಾಗ ಅವನನ್ನು ರಾಮನ ಸ್ಥಳಕ್ಕೆ ಮರಳಿ ಕರೆದೊಯ್ಯುವಂತೆ ಅವನು ತನ್ನ ಸಾರಥಿಗೆ ಸೂಚಿಸಿದನು. ಅವನ ದೇಹದಲ್ಲಿ ಇನ್ನೂ ಉಳಿದಿರುವ ನೋವಿನ ಹೊರತಾಗಿಯೂ ಅವನು ಹೋರಾಡುವುದನ್ನು ಮುಂದುವರಿಸಲು ನಿರ್ಧರಿಸಿದನು. ಅವರು ಬಂದಾಗ ಭೀಷ್ಮನು ಮತ್ತೊಮ್ಮೆ ರಾಮನನ್ನು ಎದುರಿಸಿದನು. ಆದರೆ ಈ ಬಾರಿ ಫಲಿತಾಂಶವು ವಿಭಿನ್ನವಾಗಿತ್ತು. ಇಬ್ಬರು ಯೋಧರು ಮತ್ತೆ ಘರ್ಷಣೆ ನಡೆಸಿದರು. ಅವರ ಬಾಣಗಳು ಮಾರಣಾಂತಿಕ ಚಂಡಮಾರುತದಂತೆ ಗಾಳಿಯಲ್ಲಿ ಹಾರುತ್ತಿದ್ದವು. ಭೀಷ್ಮನ ಬಾಣವು ಹೊತ್ತಿ ಉರಿಯುತ್ತಿತ್ತು ಮತ್ತು ಒಂದು ಕ್ಷಣ ಅವನ ಎದುರಾಳಿಯು ಬೀಳಲು ಹೊರಟಿದ್ದನೆಂದು ತೋರುತ್ತಿತ್ತು. ಆದರೆ ರಾಮನು ಹೊಡೆತವನ್ನು ತಟಸ್ಥಗೊಳಿಸುವಲ್ಲಿ ಯಶಸ್ವಿಯಾದನು ಮತ್ತು ನಂತರ ಅವನು ಭೀಷ್ಮನ ಎಡಭಾಗವನ್ನು ಚುಚ್ಚಿದರು. ತಲೆತಿರುಗುವಿಕೆಯ ಅಲೆಯು ತನ್ನ ಮೇಲೆ ಬೀಸುತ್ತಿದೆ ಎಂದು ಭೀಷ್ಮನಿಗೆ ಅನ್ನಿಸಿತು. ಆದರೆ ಅವನು ಶರಣಾಗಲು ನಿರಾಕರಿಸಿದನು. ಅವರು ರಾಮನ ಬಾಣದ ಶವ ಅನ್ನು ತಡೆಯಲು ಪ್ರಯತ್ನಿಸುತ್ತಾ ಬಹಳ ಹಗುರವಾದ ಕೈಯಿಂದ ಬಾಣಗಳನ್ನು ಹಾರಿಸಲು ಪ್ರಾರಂಭಿಸಿದನು. ಯುದ್ಧವು ಉಲ್ಬಣಗೊಂಡಿತ್ತು. ಇಬ್ಬರು ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಅವರ ಚಲನೆಗಳು ವೇಗವಾಗಿ ಮತ್ತು ನಿಖರವಾಗಿದ್ದವು. ಆದರೆ ಸೂರ್ಯ ಮುಳುಗಲು ಪ್ರಾರಂಭಿಸಿದಾಗ ಭೀಷ್ಮನ ಗುರು ದ್ರೋಣನು ಮಧ್ಯ ಪ್ರವೇಶಿಸಿ ತನ್ನ ಶಿಷ್ಯನನ್ನು ಯುದ್ಧದಿಂದ ಹಿಂತೆಗೆದುಕೊಂಡನು. ಹೋರಾಟಗಾರರು ಒಂದು ಕ್ಷಣ ವಿರಾಮಗೊಳಿಸಿದಾಗ ವಾಸ್ತವದ ಬಟ್ಟೆಯೇ ಹರಿದು ಹೋದಂತೆ ಭಾಸವಾಯಿತು. ಗಾಳಿಯು ತುಂಬಿತ್ತು. ಮರುದಿನ ಭೀಮ ಮತ್ತು ರಾಮರ ನಡುವಿನ ಯುದ್ಧವು ದೈತ್ಯರ ಘರ್ಷಣೆಯಾಗಿತ್ತು. ಇದು ಅದನ್ನು ನೋಡಿದ ಎಲ್ಲರ ನೆನಪುಗಳಲ್ಲಿ ಕೆತ್ತಲಾಗುವ ಒಂದು ದೃಶ್ಯವಾಗಿತ್ತು. ಯುದ್ಧವು ಹೊಸದಾಗಿ ಪ್ರಾರಂಭವಾದಾಗ ರಾಮನು ತನ್ನ ಆಕಾಶ ಶಸ್ತ್ರಾಸ್ತ್ರಗಳನ್ನು ಭೀಷ್ಮನ ಮೇಲೆ ಬಿಚ್ಚಿ ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿದ ವಿವಿಧ ದೈವಿಕ ಶಸ್ತ್ರಾಸ್ತ್ರಗಳನ್ನು ಬಳಸಿದ್ದನು. ಆದಾಗ್ಯೂ ಭೀಷ್ಮನು ಸಾಮಾನ್ಯ ಯೋಧನಾಗಿರಲಿಲ್ಲ. ಒಬ್ಬ ನುರಿತ ಮತ್ತು ಅನುಭವಿ ಹೋರಾಟಗಾರನಾಗಿದ್ದ ಆತನು ಅತ್ಯಂತ ಪ್ರಬಲವಾದ ಆಕಾಶ ಶಸ್ತ್ರಾಸ್ತ್ರಗಳನ್ನು ಸಹ ಎದುರಿಸುವ ಕಲೆಯನ್ನು ಕರಗತ ಮಾಡಿಕೊಂಡಿದ್ದನು. ರಾಮನ ಶಸ್ತ್ರಾಗಾರದ ಪ್ರತಿ ಸತತ ಹೊಡೆತದಿಂದ ಭೀಷ್ಮನು ತನ್ನದೇ ಆದ ಪ್ರತಿ ಶಸ್ತ್ರಾಸ್ತ್ರಗಳಿಂದ ಪ್ರತೀಕಾರ ತೀರಿಸಿಕೊಂಡನು. ರಾಮನ ದಾಳಿಯ ಪರಿಣಾಮಗಳನ್ನು ತಟಸ್ಥಗೊಳಿಸಿದನು. ತನ್ನ ಆರಂಭಿಕ ದಾಳಿಯ ವೈಫಲ್ಯದಿಂದ ವಿಚಲಿತರಾಗದೆ ರಾಮನು ಮತ್ತೊಮ್ಮೆ ಮುಂದೆ ಸಾಗಿದನು. ಈ ಬಾರಿ ಜಗತ್ತನ್ನು ಅದರ ತೀವ್ರ ಹೊಳಪಿನಿಂದ ತುಂಬಿದಂತೆ ತೋರುವ ಹೊಳೆಯುವ ಈಟಿಯನ್ನು ಬಿಟ್ಟಿದ್ದನು. ವಿನಾಶದ ಮೂಲತತ್ವದಿಂದ ರೂಪಿಸಲಾದ ಈಟಿ ಸ್ವತಃ ಮರಣವು ಎಸೆದ ದಾರ್ಢ್ಯ ಅನ್ನು ಹೋಲುತ್ತದೆ. ದಾಳಿಯ ಉಗತೆಯಿಂದ ವಿಚಲಿತರಾಗದ ಭೀಷ್ಮನು ತನ್ನ ಬಾಣಗಳಿಂದ ಎದುರಿಸಿದನು. ಈಟಿಯನ್ನು 3 ತುಣುಕುಗಳಾಗಿ ಕತ್ತರಿಸಿದನು. ಅದು ಯುಗದ ಕೊನೆಯಲ್ಲಿ ಕತ್ತಲನ್ನು ಒಡೆಯುವ ಸೂರ್ಯನಂತೆ ಹೊಳೆಯುತ್ತಿದ್ದುವು. ಉಲ್ಬಣಗೊಳ್ಳುತ್ತಿದ್ದಂತೆ ಭೀಷ್ಮನ ಸುತ್ತಲೂ ನೃತ್ಯ ಮಾಡುವಂತೆ ತೋರುವ ಪರಿಮಳಯುಕ್ತ ಗಾಳಿಯ ಸಿಹಿಯಾದ ಸುವಾಸನೆಯಿಂದ ಗಾಳಿಯು ತುಂಬಿತ್ತು. ರಾಮನು ತನ್ನ ಈಟಿಯ ವೈಫಲ್ಯದಿಂದ ಕೋಪಗೊಂಡು ಭೀಷ್ಮನ ಮೇಲೆ ಇನ್ನೂ 12 ಹೊಳೆಯುವ ಬಾಣಗಳನ್ನು ಎಸೆದನು. ಈ ಕ್ಷಿಪಣಿಗಳು ಬೆಂಕಿಯ ಉದ್ದನೆಯ ನಾಲಿಗೆಯನ್ನು ಹೋಲುತ್ತವೆ ಮತ್ತು ಸಾರ್ವತ್ರಿಕ ವಿನಾಶದ ಸಮಯದಲ್ಲಿ ಹುಟ್ಟಿದ 12 ಸೂರ್ಯರಂತೆ ತೀವ್ರವಾದ ಶಕ್ತಿಯಿಂದ ಹೊತ್ತಿ ಉರಿಯುತ್ತವೆ ಮತ್ತು ಭೀಷ್ಮನನ್ನು ತಮ್ಮ ನರಕದ ಕೋಪದಲ್ಲಿ ಮುಳುಗಿಸುವ ಬೆದರಿಕೆ ಹಾಕಿದವು. ಆದಾಗ್ಯೂ ಅಂತಹ ಶಕ್ತಿಯ ಪ್ರದರ್ಶನಗಳಿಂದ ಭೀಷ್ಮನನ್ನು ಹೆದರಿಸುವಂತಿರಲಿಲ್ಲ. ಸ್ಥಿರವಾದ ಕೈ ಮತ್ತು ಅಚಲ ಮನೋಭಾವದಿಂದ ಅವನು ರಾಮನ ಬಾಣಗಳನ್ನು ಬದಿಗಿಟ್ಟು ಪ್ರಬಲವಾದ ಚಂಡಮಾರುತಕ್ಕೆ ಮುಂಚಿತವಾಗಿ ಶಳತಾಲದ ಎಲೆಗಳಂತೆ ನೆಲಕ್ಕೆ ಅಪ್ಪಳಿಸಿದನು. ನಂತರ ಜಗದಗ್ನಿಯ ಎತ್ತರದ ಆತ್ಮದ ಮಗನು ಭೀಷ್ಮನ ಮೇಲೆ ಹಲವಾರು ಉಗ್ರವಾಗಿ ಕಾಣುವ ಬಾಣಗಳನ್ನು ಸುರಿಸಿದನು. ಪ್ರತಿಯೊಂದು ಚಿನ್ನದಿಂದ ಅಲಂಕರಿಸಲ್ಪಟ್ಟ ವಿವಿಧ ವರ್ಣದ ಹಿಡಿಕೆಗಳಿಂದ ಸಜ್ಜುಗೊಂಡಿತ್ತು
ಮತ್ತು ಹೊಳೆಯುವ ಉಲ್ಕೆಗಳಂತೆ ಹೊಳೆಯುವ ಚಿನ್ನದ ರೆಕ್ಕೆಗಳನ್ನು ಹೊಂದಿತ್ತು. ಭೀಷ್ಮನು ರಾಮನ ದಾಳಿಗಳನ್ನು ಸುಲಭವಾಗಿ ಎದುರಿಸಿದನು. ಅವನ ಗುರಾಣಿ ಮತ್ತು ಕತ್ತಿಯು ಬಾಣಗಳನ್ನು ತಿರುಗಿಸಿ ನೆಲಕ್ಕೆ ಬೀಳುವಂತೆ ಮಾಡಿತು. ನಂತರ ಅತ್ಯುತ್ತಮ ಬಾಣಗಳ ಮೋಡಗಳಿಂದ ಅವನು ರಾಮನ ಕುದುರೆಗಳು ಮತ್ತು ರಥಗಳನ್ನು ಮುಚ್ಚಿದನು. ಅವುಗಳನ್ನು ತನ್ನ ದಾಳಿಗೆ ವಿರುದ್ಧವಾಗಿ ಶಕ್ತಿಹೀನಗೊಳಿಸಿದನು. ಘಟನೆಗಳ ಈ ತಿರುವಿನಿಂದ ಕೋಪಗೊಂಡ ರಾಮನು ಮತ್ತೊಮ್ಮೆ ಆಕಾಶದ ಶಸ್ತ್ರಾಸ್ತ್ರಗಳನ್ನು ಆಶ್ರಯಿಸಿದನು. ಮಿಡತೆಗಳ ಹಾರಾಟದಂತೆ ಭೀಷ್ಮನ ಮೇಲೆ ಇಳಿದ ಉಗ್ರ ಬಾಣಗಳ ಸಮೂಹವನ್ನು ತೆರೆದನು. ಯುದ್ಧವು ಉಲ್ಬಣಗೊಂಡಿತು. ಎರಡು ಹೋರಾಟಗಾರರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು ಮತ್ತು ಯಾರೊಬ್ಬರೂ ಮೇಲುಗೈ ಸಾಧಿಸಲಿಲ್ಲ. ಭೀಷ್ಮನ ಕುದುರೆಗಳು, ಸಾರಥಿಗಳು ಮತ್ತು ಕಾರುಗಳು ರಾಮನ ಬಾಣದ ಶವರ್, ಅವರ ನೊಗ, ಶಾತಚಕ್ರಗಳು ಮತ್ತು ಚಕ್ರಸ್ಪೋಕಗಳು ಪಟ್ಟುಬಿಡದ ದಾಳಿಯ ಅಡಿಯಲ್ಲಿ ಛಿದ್ರಗೊಂಡವು. ಆದರೆ ಅವನ ಸ್ವಂತ ವಾಹನದಂತೆಯೇ ಸೂರ್ಯನು ಯುದ್ಧಭೂಮಿಯಲ್ಲಿ ಪ್ರಕಾಶಮಾನವಾಗಿ ಉದಯಿಸಿದನು. ದುಶ್ಯದ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಭರತ ವಂಶದ ಮಹಾನ್ ಯೋಧನಾದ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಕಣ್ಣುಗಳು ತನ್ನ ಎದುರಾಳಿ ಜಮದಗ್ನಿಯ ವಂಶದ ಮರನಾದ ರಾಮನ ಮೇಲೆ ಗಮನವನ್ನು ಕೇಂದ್ರೀಕರಿಸಿದವು. ಅವರು ಪರಸ್ಪರ ಎದುರಿಸುವಾಗ ಗಾಳಿಯು ಉದ್ವಿಗ್ನತೆಯಿಂದ ಕೂಡಿತು. ಅವರ ಬಿಲ್ಲುಗಳು ಸಿದ್ಧವಾಗಿದ್ದವು. ಯುದ್ಧವು ತೀವ್ರಗೊಂಡಿತು. ರಾಮನು ಆಕಾಶದಿಂದ ಸುರಿದಂತೆ ಕಾಣುತ್ತಿದ್ದ ಬಾಣಗಳ ಪ್ರವಾಹವನ್ನು ಸುರಿಸಿದನು. ಭೀಷ್ಮನ ಸಾರಥಿ, ಅವನ ವಿಶ್ವಾಸಾರ್ಹ ಸಂಗಾತಿ ಮತ್ತು ಸ್ನೇಹಿತ ಈ ಮಾರಣಾಂತಿಕ ದಂಡೆಗಳಲ್ಲಿ ಒಂದಕ್ಕೆ ಬಲಿಯಾದನು. ಅವನನ್ನು ಮೂರ್ಛೆಯಲ್ಲಿ ಹೊಡೆದನು. ಭೀಷ್ಮನು ದುಃಖದಿಂದ ಮುಳುಗಿ ಹೋದನು. ತನ್ನ ನಿಷ್ಠಾವಂತ ಮಾರ್ಗದರ್ಶಕನ ನಷ್ಟವನ್ನು ದುಃಖಿಸುತ್ತಿದ್ದಾಗ ಅವನ ಹೃದಯವು ದುಃಖದಿಂದ ಭಾರವಾಯಿತು. ಆದರೆ ತನ್ನ ಯಾತನೆಯ ನಡುವೆಯೂ ರಾಮನು ತನ್ನ ದಾಳಿಯನ್ನು ಮುಂದುವರೆಸಿದನು. ತನ್ನ ಬಿಲ್ಲನ್ನು ಹಿಂದಕ್ಕೆ ಎಳೆದುಕೊಂಡು ಮತ್ತೊಂದು ಬಾಣವನ್ನು ಭೀಷ್ಮನ ಎದೆಯೊಳಗೆ ಆಳವಾಗಿ ಚುಚ್ಚಿದನು. ದಂಡೆಯು ನಿಜವಾಗಿ ಹೊಡೆದಾಗ ಆ ಮಹಾನ್ ಯೋಧನು ನೋವನ್ನು ಅನುಭವಿಸಿದನು ಮತ್ತು ಒಂದು ಕ್ಷಣ ಅವನು ನೆಲದ ಮೇಲೆ ನಿಂತನು. ಅವನ ದೇಹವು ಹೊಡೆತದ ಬಲದಿಂದ ನಡುಗುತ್ತಿತ್ತು. ಆದರೂ ಮರಣದಲ್ಲಿ ಸಹ ಭೀಷ್ಮನು ಶರಣಾಗಲು ನಿರಾಕರಿಸಿದನು. ತನ್ನ ಎಲ್ಲಾ ಶಕ್ತಿಯನ್ನು ಕರೆದು ಅವನು ನಿಧಾನವಾಗಿ ತನ್ನ ಪಾದಗಳಿಗೆ ಎದ್ದು ನಿಂತನು. 8 ಬ್ರಾಹ್ಮಣರು ಅವನನ್ನು ಹೊಳೆಯುವ ಸೆಳವು ಎಂದು ಸುತ್ತುವರೆದರು. ಅವರು ಅವನನ್ನು ಮೇಲಕ್ಕೆತ್ತಿದರು. ಅವರು ಅವನ ಗಾಯಗೊಂಡ ದೇಹದ ಮೇಲೆ ನೀರು ಚಿಮುಕಿಸಿದರು ಮತ್ತು ಅವನ ಕಿವಿಯಲ್ಲಿ ಸಾಂತ್ವನದ ಮಾತುಗಳನ್ನು ಬಿಸುಗುಟ್ಟಿದರು. ಭೀಷ್ಮನ ತಾಯಿ ಮಹಾನ್ ನದಿ ದೇವತೆ ಗಂಗಾ ದೃಶ್ಯದಲ್ಲಿ ಕಾಣಿಸಿಕೊಂಡರು. ಅವರ ಉಪಸ್ಥಿತಿಯು ಅವ್ಯವಸ್ಥೆಯ ನಡುವೆ ಭರವಸೆಯ ದಾರಿದೀಪವಾಗಿದೆ. ಅವರು ಭೀಷ್ಮನ ಕುದುರೆಗಳನ್ನು ನಿಯಂತ್ರಿಸಿದರು. ಕಾಣದ ಕೈಯಿಂದ ಅವರಿಗೆ ಮಾರ್ಗದರ್ಶನ ನೀಡಿದರು. ಅವನು ಮತ್ತೊಮ್ಮೆ ತನ್ನ ರಥವನ್ನು ಹತ್ತಿದನು. ಸೇರಿಕೊಂಡ ತಂಡಗಳೊಂದಿಗೆ ಭೀಷ್ಮನು ತನ್ನ ತಾಯಿಯನ್ನು ನಿರ್ಗಮಿಸುವಂತೆ ವಿನಂತಿಸಿದನು ಮತ್ತು ಅವಳು ದೂರಕ್ಕೆ ಕಣ್ಮರೆಯಾದಳು. ರಾಮನನ್ನು ಏಕಾಂಗಿಯಾಗಿ ಎದುರಿಸಲು ಬಿಟ್ಟುಬಿಟ್ಟಳಿದುವು ತೀವ್ರಗೊಂಡಿತು. ಎರಡೂ ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು ಮತ್ತು ಇಬ್ಬರೂ ಮೇಲುಗೈ ಸಾಧಿಸಲಿಲ್ಲ. ಆದರೆ ದಿನ ಕಳೆದಂತೆ ಭೀಷ್ಮನು ರಾಮನನ್ನು ಬಾಣದಿಂದ ಹೊಡೆದು ನಿರ್ಣಾಯಕ ಹೊಡೆತವನ್ನು ಹೊಡೆದನು. ಅದು ಅವನನ್ನು ನೆಲಕ್ಕೆ ಬೀಳಿಸಿತು. ಆಕಾಶವು ಕತ್ತಲಾಯಿತು ಮತ್ತು ದುಷ್ಟಶಕುನಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು. ಮೋಡಗಳು ರಕ್ತವನ್ನು ಸುರಿದವು. ಉಲ್ಕೆಗಳು ಆಕಾಶದಾದ್ಯಂತ ಹೊಳೆಯುತ್ತಿದ್ದವು ಮತ್ತು ಗುಡುಗು ಸುಳಿಗಳು ಭೂಮಿಯನ್ನು ಅಲುಗಾಡಿಸಿದವು. ರಾತ್ರಿಯಾಗುತ್ತಿದ್ದಂತೆ ಇಬ್ಬರೂ ಯೋಧರು ತಮ್ಮ ಹೋರಾಟವನ್ನು ನಿಲ್ಲಿಸಿದರು. ಯುದ್ಧದ ಉಗ್ರತೆಯಿಂದ ದಳಿದಿದ್ದರು. ಆದರೆ ಮರುದಿನ ಮುಂಜಾನೆ ಬಂದಾಗ ಅವರು ತಮ್ಮ ಹೋರಾಟವನ್ನು ಪುನರಾರಂಭಿಸಿದರು. ಇದು 23 ದಿನಗಳ ಕಾಲ ನಡೆಯುವ ಹೋರಾಟವಾಗಿತ್ತು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದಂತೆ ಭೀಷ್ಮನು ತನ್ನ ಹಾಸಿಗೆಯ ಮೇಲೆ ಮಲಗಿದ್ದನು. ಜಮದಗ್ನಿಯ ಮಗನಾದ ರಾಮನೊಂದಿಗಿನ ಅವಿರತ ಹೋರಾಟದಿಂದ ಅವನ ದಣಿದ ದೇಹವು ನೋವುಂಟು ಮಾಡಿತು. ಅನೇಕ ದಿನಗಳವರೆಗೆ ಇಬ್ಬರು ಯೋಧರು
ತೀವ್ರವಾದ ಮತ್ತು ಭಯಾನಕ ಹೋರಾಟದಲ್ಲಿ ಹೋರಾಡಿದರು. ಅವರ ಶಕ್ತಿ ಮತ್ತು ಕೌಶಲ್ಯವು ಸಮಾನವಾಗಿ ಹೊಂದಿಕೆಯಾಯಿತು. ಅವನ ಶೌರ್ಯದ ಪ್ರಯತ್ನಗಳ ಹೊರತಾಗಿಯೂ ತಾನು ರಾಮನ ಪ್ರಬಲ ಶಕ್ತಿಗೆ ಸರಿಸಮನಾಗಿಲ್ಲ ಎಂಬ ಭಾವನೆಯನ್ನು ಅಲುಗಾಡಿಸಲು ಭೀಷ್ಮನಿಗೆ ಸಾಧ್ಯವಾಗಲಿಲ್ಲ. ಆತ ನಿದ್ರೆಗೆ ಜಾರಿದಾಗ ಭೀಷ್ಮನ ಮನಸ್ಸು ಕಳೆದ ಕೆಲವು ದಿನಗಳ ಘಟನೆಗಳಿಗೆ ತಿರುಗಲು ಪ್ರಾರಂಭಿಸಿತು. ಆತನು ತನ್ನ ರಥದಿಂದ ಹೇಗೆ ಬಿದ್ದನೆಂಬುದನ್ನು ನೆನಪಿಸಿಕೊಂಡನು ಮತ್ತು ಆತನನ್ನು ಮೇಲಕ್ಕೆತ್ತಿ ಪ್ರೋತ್ಸಾಹದ ಮಾತುಗಳನ್ನು ಹೇಳಿದ ಆ ಬುದ್ಧಿವಂತ ಬ್ರಾಹ್ಮಣರಿಂದ ಸಾಂತ್ವನ ಪಡೆದನು. ಭಯಪಡಬೇಡಿ ಎಂದು ಅವರು ಹೇಳಿದ್ದರು. ಅವರ ಧ್ವನಿಗಳು ಈಗಲೂ ಆತನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿವೆ. ಆದರೆ ಅವನು ಅಲ್ಲಿ ಮಲಗಿದ್ದಾಗ ಭೀಷ್ಮನ ಆಲೋಚನೆಗಳು ದೇವರುಗಳ ಕಡೆಗೆ ತಿರುಗಿದ್ದವು. ಅವರ ಮಾರ್ಗದರ್ಶನ ಮತ್ತು ಸಹಾಯಕ್ಕಾಗಿ ಆತ ತೀವ್ರ ಹಂಬಲವನ್ನು ಅನುಭವಿಸಿದನು. ಅವರು ಇಂದು ರಾತ್ರಿ ತಮ್ಮನ್ನು ತಾವು ತೋರಿಸಿದರೆ ಯುದ್ಧದ ಸಮತೋಲನವನ್ನು ಅವನ ಪರವಾಗಿ ತಿರುಗಿಸುವ ಯಾವುದೋ ರಹಸ್ಯ ಅಥವಾ ಗುಪ್ತ ಶಕ್ತಿಯನ್ನು ಅವನಿಗೆ ತೋರಿಸಿ. ಆದ್ದರಿಂದ ತೆರೆದ ಹೃದಯ ಮತ್ತು ಮನಸ್ಸಿನಿಂದ ಅವನು ಕತ್ತಲೆಗೆ ಶರಣಾದಲು. ಆಗ ಕನಸು ಪ್ರಾರಂಭವಾಯಿತು. ಭೀಷ್ಮನು ತನ್ನ ಸುತ್ತಲೂ 8 ಪ್ರಕಾಶಮಾನವಾದ ಬ್ರಾಹ್ಮಣರಿಂದ ಆವೃತನಾಗಿದ್ದನು. ಅವರ ದೇಹಗಳು ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳಂತೆ ಹೊಳೆಯುತ್ತಿದ್ದವು. ಅವರು ಅವನಿಗೆ ಪರಿಚಿತ ಮತ್ತು ಇನ್ನೂ ಸಂಪೂರ್ಣವಾಗಿ ಪಾರಮಾರ್ಥಿಕವಾದ ಧ್ವನಿಯಲ್ಲಿ ಮಾತನಾಡಿದರು. ಓ ಗಂಧನ ಮಗನೇ, ಎದ್ದೇಳು, ಅವರು ಹೇಳಿದರು. ನೀನು ಭಯಪಡುವ ಅಗತ್ಯವಿಲ್ಲ. ನಾವು ನಿನ್ನನ್ನು ರಕ್ಷಿಸುತ್ತೇವೆ, ಏಕೆಂದರೆ ನೀನು ನಮ್ಮದೇ ದೇಹ. ಅವರ ಮಾತುಗಳು ಅವನ ದಳಿದ ಆತ್ಮಕ್ಕೆ ಮುಲಾಮು ಇದ್ದು ಬ್ರಾಹ್ಮಣರು ಭೀಷ್ಮನಿಗೆ ರಾಮನನ್ನು ಯುದ್ಧದಲ್ಲಿ ಸೋಲಿಸುವುದಾಗಿ ಹೇಳಿದರು. ಜಮದಗ್ನಿಯ ಮಗನು ಅವನಿಗೆ ಸರಿಸಾಟಿಯಲ್ಲ ಎಂದು ಹೇಳಿದರು ಮತ್ತು ಅವರು ಅವನಿಗೆ ಒಂದು ರಹಸ್ಯವನ್ನು ಬಹಿರಂಗಪಡಿಸಿದರು. ದೈವ ಶಿಲ್ಪಿಯು ರೂಪಿಸಿದ ಮತ್ತು ದೇವರುಗಳ ಶಕ್ತಿಯಿಂದ ತುಂಬಿದ ವಿಶ್ವಪ ಎಂದು ಕರೆಯಲ್ಪಡುವ ಒಂದು ನಿಗೂಢ ಶಸ್ತ್ರ, ಇದು ರಾಮನೋ ಅಥವಾ ಯಾವುದೇ ಜೀವಿಗೆ ಹೇಗೆ ಬಳಸಬೇಕೆಂದು ತಿಳಿದಿಲ್ಲದ ಆಯುಧವಾಗಿತ್ತು. ಆದರೆ ಭೀಷ್ಮನಿಗೆ ಹಿಂದಿನ ಜೀವನದಲ್ಲಿ ತಿಳಿದಿತ್ತು. ಬ್ರಾಹ್ಮಣರು ಭೀಷ್ಮನಿಗೆ ಈ ಮರೆತು ಹೋದ ಜ್ಞಾನವನ್ನು ನೆನಪಿಟ್ಟುಕೊಳ್ಳುವಂತೆ ಅದನ್ನು ಬರ ಮತ್ತು ಧೈರ್ಯದಿಂದ ಅನ್ವಯಿಸುವಂತೆ ಸೂಚಿಸಿದರು. ಪ್ರಸ್ವಪನನ್ನು ಬಳಸುವುದರಿಂದ ಅವನಿಗೆ ನಾಚಿಕೆ ಅಥವಾ ಅಪರಾಧ ಭಾವ ಬರುವುದಿಲ್ಲ ಎಂದು ಅವರು ಭರವಸೆ ನೀಡಿದರು, ಏಕೆಂದರೆ ರಾಮನು ಹೊಡೆತದಿಂದ ಬದುಕುಳಿಯುತ್ತಾನೆ ಮತ್ತು ಯುದ್ಧದಲ್ಲಿ ಮತ್ತೆ ಎಚ್ಚರಗೊಳ್ಳುತ್ತಾನೆ. ಆದ್ದರಿಂದ ಈ ಹೊಸ ತಿಳುವಳಿಕೆಯೊಂದಿಗೆ ಶಸ್ತ್ರಸಜ್ಜಿತರಾಗಿ ಬೆಳಿಗ್ಗೆ ಬಂದಾಗ ತಾನು ಏನು ಮಾಡಬೇಕೆಂದು ಭೀಷ್ಮನಿಗೆ ತಿಳಿದಿತ್ತು. ಕನಸು ಮುಸುಕಾಗಿ ಭೀಷ್ಮನಲ್ಲಿ ಶಾಂತಿ ಮತ್ತು ಉದ್ದೇಶದ ಭಾವ ಮೂಡಿತು. ರಾಮನ ಮೇಲೆ ವಿಜಯ ಸಾಧಿಸಲು ಬ್ರಾಹ್ಮಣರು ಸತ್ಯವಾಗಿ ಮಾತನಾಡಿದ್ದಾರೆಂದು ಆತನಿಗೆ ತಿಳಿದಿತ್ತು. ದೃಢನಿಶ್ಚಯದ ಹೊಸ ಭಾವನೆಯೊಂದಿಗೆ ಆತ ತನ್ನ ಹಾಸಿಗೆಯಿಂದ ಎದ್ದು ಯುದ್ಧಭೂಮಿಯಲ್ಲಿ ಮುಂದೆ ಏನಿದೆಯೋ ಅದನ್ನು ಎದುರಿಸಲು ಸಿದ್ಧರಾಗಿದ್ದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಎದ್ದು ನೆರೆದಿದ್ದ ಯೋಧರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ಗಂಧಿಯ ಮಗ ಮತ್ತು ಪರಾಕ್ರಮಶಾಲಿ ಯೋಧನಾದ ಭೀಷ್ಮನು ನಿದ್ದೆಯಿಂದ ನಡುಗಿದನು. ಅವನ ಕನಸಿನ ನೆನಪುಗಳಿಂದ ಅವನ ಹೃದಯ ಇನ್ನೂ ಹೊಳೆಯುತ್ತಿತ್ತು. ಆ ಕನಸಿನಲ್ಲಿ ಅವನು ಯುದ್ಧದಲ್ಲಿ ವಿಜಯಶಾಲಿಯಾಗಿರುವುದನ್ನು, ತನ್ನ ರಕ್ಷಕವಚವು ಸೂರ್ಯನಂತೆ ಹೊಳೆಯುತ್ತಿರುವುದನ್ನು ಮತ್ತು ತನ್ನ ಶತ್ರುಗಳು ಭಯಭೀತರಾಗಿ ಓಡಿ ಹೋಗುತ್ತಿರುವುದನ್ನು ಕಂಡನು. ಅವನು ಎದ್ದು ಮುಂದಿನ ದಿನವನ್ನು ಎದುರಿಸಲು ಸಿದ್ಧನಾದಾಗ ಭೀಷ್ಮನ ಆಲೋಚನೆಗಳು ಮುಂಜಾನೆಯಿಂದ ಅವನಿಗೆ ಸವಾಲು ಹಾಕುತ್ತಿದ್ದ ಜಮದಗ್ನಿಯ ಮಗನಾದ ರಾಮನ ಕಡೆಗೆ ತಿರುಗಿದವು. ಇಬ್ಬರು ಯೋಧರು ಪರಸ್ಪರ ಮುಖಾಮುಖಿಯಾದರು. ಅವರ ಕಣ್ಣುಗಳು ತೀವ್ರವಾದ ನೋಟದಿಂದ ಮುಚ್ಚಲ್ಪಟ್ಟವು. ಅವನ ಕೋಪ ಮತ್ತು ದೃಢ ನಿಶ್ಚಯದಿಂದ ಉತ್ತೇಜಿಸಲ್ಪಟ್ಟ ರಾಮನು ಭೀಷ್ಮನ ಮೇಲೆ ಬಾಣವನ್ನು ಎಸೆದನು. ಅದು ಇಂದ್ರನ ಗುಡುಗಿನಷ್ಟು ಕಠಿಣವಾಗಿತ್ತು
ಮತ್ತು ಯಾಮನ ಗದೆಯಂತೆ ಹೊಳೆಯುತ್ತಿತ್ತುದಾದ ಮಾರಣಾಂತಿಕ ನಿಖಳತೆಯೊಂದಿಗೆ ಭೀಷ್ಮನ ಕಡೆಗೆ ಹಾರಿಹೋಯಿತು. ಅದರ ಪಥವು ಉರಿಯುತ್ತಿರುವ ಬೆಂಕಿಯ ಜ್ವಾಲೆಯಂತೆ ಅದರ ಸುತ್ತಲಿನ ಎಲ್ಲಾ ಜಾಗವನ್ನು ಕುಡಿಯಿತು. ಆದರೆ ಭೀಷ್ಮನು ಸಾಮಾನ್ಯ ಯೋಧನಾಗಿರಲಿಲ್ಲ. ಅವನು ಲೆಕ್ಕವಿಲ್ಲದಷ್ಟು ಯುದ್ಧಗಳನ್ನು ಎದುರಿಸಿದ್ದನು ಮತ್ತು ಯುದ್ಧದ ಕಲೆಯನ್ನು ಕರಗತ ಮಾಡಿಕೊಂಡಿದ್ದನು. ಅವನು ದಾರ್ಧ ಅನ್ನು ತಪ್ಪಿಸಿಕೊಂಡನು, ಆದರೆ ಅದು ಅವನ ಭುಜಕ್ಕೆ ಅಪ್ಪಳಿಸಿತು. ಭಾರೀ ಸ್ನಾನದ ನಂತರ ಪರ್ವತದ ಹೊಳೆಯಂತೆ ರಕ್ತದಿಂದ ಹರಿಯುವ ಆರವಾದ ಹೊಡೆತವನ್ನು ಬಿಟ್ಟು ಹೋಯಿತು. ಭೀಷ್ಮನ ಕೋಪಕ್ಕೆ ಯಾವುದೇ ಮಿತಿಯಿರಲಿಲ್ಲ, ಏಕೆಂದರೆ ಅವನು ರಾಮನ ಮೇಲೆ ಮಾರಣಾಂತಿಕ ದಂಡೆಯನ್ನು ಹಾರಿಸುವ ಮೂಲಕ ಪ್ರತೀಕಾರ ತೀರಿಸಿಕೊಂಡನು. ಅದು ಹಾವಿನ ವಿಷದಷ್ಟೇ ವಿಷಕಾರಿಯಾಗಿತ್ತು. ಬಾಣವು ರಾಮನ ಹಣೆಯ ಮೇಲೆ ಚುಚ್ಚಿತು ಮತ್ತು ಯುವ ಯೋಧನು ಎಡವಿದ್ದನು. ಅವನ ದೃಷ್ಟಿ ಮಸುಕಾಗಿತ್ತು, ಆದರೆ ಅವನ ನೋವಿನಲ್ಲಿಯೂ ಸಹ ರಾಮನು ತನ್ನ ಬಿಲ್ಲುಗಳನ್ನು ಎಳೆಯುವ ಮತ್ತು ಭೀಷ್ಮನ ಮೇಲೆ ಮತ್ತೊಂದು ದಂಡನ್ನು ಗುರಿಯಾಗಿಸುವ ಶಕ್ತಿಯನ್ನು ಕಂಡುಕೊಂಡನು. ಈ ಬಾರಿ ಅದು ಆಕಾಶವನ್ನು ಅಪ್ಪಳಿಸಿದ ಮಿಂಚಿನ ಗುಂಡಿಯಂತೆ ಇತ್ತು. ಬಾಣವು ನೇರವಾಗಿ ಭೀಷ್ಮನ ಎದೆಯ ಕಡೆಗೆ ಹಾರಿ ಮಾರಣಾಂತಿಕ ಉದ್ದೇಶದಿಂದ ಕೂಡಿತು. ಯೋಧನು ರಕ್ತಸಿಕ್ತನಾಗಿ ಎಡವಿದ್ದನು, ಆದರೆ ಅವನು ಶರಣಾಗಲು ನಿರಾಕರಿಸಿದನು. ಅವನು ಪ್ರಜ್ಞೆ ಮರಳಿ ಬಂದು ಗುಡುಗು ಸಿಡಿಲಿನಂತೆ ಹೊಳೆಯುತ್ತಿದ್ದ ಭಯಾನಕ ಬಾಣವನ್ನು ಹೊಡೆದನು. ಇದು ರಾಮನ ಎದೆಯನ್ನು ಹೊಡೆದು ಅವನನ್ನು ದಿಗ್ಭ್ರಮೆಗೊಳಿಸಿತು ಮತ್ತು ನಡುಗಿಸಿತು. ರಾಮನ ಸ್ನೇಹಿತ ಅಕೃತಗಳನ್ನು ಅವನನ್ನು ಸಂತೈಸಲು ಅವನ ಪಕ್ಕಕ್ಕೆ ಧಾವಿಸುತ್ತಿದ್ದಂತೆ ಭೀಷ್ಮನ ಕೋಪವು ಹೆಚ್ಚಾಯಿತು. ಇಬ್ಬರು ಯೋಧರು ತಮ್ಮ ದ್ವಂದ್ವಯುದ್ಧವನ್ನು ಮುಂದುವರೆಸಿದರು. ಇಬ್ಬರೂ ಪರಸ್ಪರರ ಮೇಲೆ ಪ್ರಬಲವಾದ ಬಾಣಗಳನ್ನು ಹಾರಿಸಿದರು, ಆದರೆ ಈ ಬಾರಿ ಅವರು ಬ್ರಹ್ಮಾಂಡದ ಅಡಿಪಾಯವನ್ನು ಅಲುಗಾಡಿಸಿದ ಮಹಾಬ್ರಹ್ಮ ಆಯುಧವನ್ನು ಕರೆದರು. ಎರಡು ಶಸ್ತ್ರಾಸ್ತ್ರಗಳು ಗಾಳಿಯ ಮಧ್ಯದಲ್ಲಿ ಘರ್ಷಣೆ ನಡೆಸುತ್ತಿದ್ದಂತೆ ಗಾಳಿಯು ತೀವ್ರವಾದ ಶಕ್ತಿಯಿಂದ ತುಂಬಿತ್ತು. ಇದು ಮೊದಲು ಕಂಡದ್ದಕ್ಕಿಂತ ಭಿನ್ನವಾದ ಒಂದು ದೃಶ್ಯವನ್ನು ಸೃಷ್ಟಿಸಿತು. ಬೆಂಕಿಯಿಂದ ಹೊಗೆಯಾಡುತ್ತಿರುವಂತೆ ಬೆಂಕಿಯು ಕಾಣಿಸುತ್ತಿತ್ತು ಮತ್ತು ಋಷಿಗಳು, ಗಾಂಧರ್ವರು, ದೇವರುಗಳು ಮತ್ತು ಭೂಮಿಯೂ ಸಹ ಭಯದಿಂದ ನಡುಗುತ್ತಿರುವುದನ್ನು ಎಲ್ಲಾ ಜೀವಿಗಳು ವಿಸ್ಮಯದಿಂದ ನೋಡುತ್ತಿದ್ದವು. ಆಕಾಶವು ಉರಿಯಿತು ಮತ್ತು ದಿಗಂತವು ಹೊಗೆಯಿಂದ ತುಂಬಿತ್ತು. ತಮ್ಮ ಸುತ್ತಲಿನ ಪ್ರಪಂಚವು ಅವ್ಯವಸ್ಥೆಗೆ ಒಳಗಾದಾಗ ಯುದ್ಧವನ್ನು ಕೊನೆಗೊಳಿಸುವ ಕ್ಷಣ ಇದಾಗಿದೆ ಎಂದು ಭೀಷ್ಮನು ಅರಿತುಕೊಂಡರು. ಅವನು ತನ್ನ ಕನಸಿನ ಬಗ್ಗೆ ಯೋಚಿಸಿದನು. ಅಲ್ಲಿ ಅವನು ಯುದ್ಧದಲ್ಲಿ ವಿಜಯಶಾಲಿಯಾಗಿದ್ದಾನೆ ಮತ್ತು ಮುಂದೆ ಏನು ಮಾಡಬೇಕೆಂದು ಅವನಿಗೆ ತಿಳಿದಿತ್ತು. ಹೊಸ ದೃಢನಿಶ್ಚಯದಿಂದ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಯೋಧರು ದರ್ಶನೆ ಮಾಡುವಾಗ ಅವರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ನಾನು ಭೀಷ್ಮ ಎತ್ತರವಾಗಿ ನಿಂತಿದ್ದೆ. ನನ್ನ ಕಣ್ಣುಗಳು ಭೃಗು ವಂಶಸ್ಥರ ಮಗನಾದ ರಾಮನ ಮೇಲೆ ನಿಂತಿದ್ದವು. ನನ್ನ ಸಂಕಲ್ಪವು ಅಚಲವಾಗಿತ್ತು. ಯುದ್ಧದಲ್ಲಿ ಅವನನ್ನು ಸೋಲಿಸಲು ಯಾವುದೇ ಬೆಲೆ ತೆತ್ತರೂ ನಾನು ಸ್ವಪನ ಆಯುಧವನ್ನು ಬಿಡಲು ಸಿದ್ಧವಾಗುತ್ತಿದ್ದಾಗ ಆಕಾಶದಲ್ಲಿ ಕೋಲಾಹಲದ ಶಬ್ದಗಳು ಹುಟ್ಟಿಕೊಂಡವು. ದೇವರುಗಳೇ, ಈ ಮಾರ್ಗದಿಂದ ನನ್ನನ್ನು ದೂರವಿಡುವಂತೆ ಎಚ್ಚರಿಸಿದಂತೆ ಭಾಸವಾಯಿತು. ಸ್ವಪನ ಆಯುಧವನ್ನು ಬಿಡಬೇಡಿ, ಅವರು ಕೂಗಿದರು. ಅವರ ಧ್ವನಿಗಳು ಆಕಾಶದಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಆದರೆ ನಾನು ದೃಢಚಿತ್ತನಾಗಿದ್ದೆ ಮತ್ತು ನಾನು ರಾಮನ ಕಡೆಗೆ ಆಯುಧವನ್ನು ಗುರಿಯಾಗಿಸಿಕೊಂಡೆ. ನಾನು ಅದನ್ನು ಬಿಡುಗಡೆ ಮಾಡಲು ಹೊರಟಿದ್ದಂತೆಯೇ ನಾರದನು ನನ್ನ ಮುಂದೆ ಕಾಣಿಸಿಕೊಂಡನು. ಅವನ ಮಾತುಗಳು ನನ್ನ ಹೃದಯವನ್ನು ಬಾಣದಂತೆ ಚುಚ್ಚಿದವು. ಓ ಕೌರವರೇ, ದೇವರುಗಳು ಆಕಾಶದಲ್ಲಿ ಉಳಿಯಿರಿ, ಅವರು ಇಂದು ನಿನ್ನನ್ನು ನಿಷೇಧಿಸುತ್ತಿದ್ದಾರೆ ಎಂದು ಉದ್ಗರಿಸಿದನು. ತದನಂತರ ನಾನು ಅವರನ್ನು ನೋಡಿರಿ. ತಬ್ಬರ್ಮನ ನಿಂತು ಉಚ್ಚಾರಣೆಗಳು ಆಕಾಶದಲ್ಲಿ ನಿಂತಿದ್ದವು. ಅವರ ಮುಖಗಳು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದವು. ಅವರ ಮಾತುಗಳು ಸೌಮ್ಯವಾಗಿದ್ದವು, ಆದರೆ ದೃಢವಾಗಿದ್ದವು. ಓ ಭಾರತಗಳ ಮುಖ್ಯಸ್ಥನೇ ನಾರದನು,
ಏನು ಹೇಳುತ್ತಾನೋ ಅದನ್ನೇ ಮಾಡು ಎಂದು ಅವರು ಹೇಳಿದರು. ಓ ಭರತ ಜನಾಂಗದ ಶ್ರೇಷ್ಠನೇ, ಅದೂ ಸಹ ಜಗತ್ತಿಗೆ ಬಹಳ ಪ್ರಯೋಜನಕಾರಿಯಾಗಿದೆ. ನಾನು ಹಿಂಜರಿಯುತ್ತಿದ್ದೆ, ನನ್ನ ಸಂಕಲ್ಪವು ಒಂದು ಕ್ಷಣವೂ ಅಲುಗಾಡುತ್ತಿತ್ತು. ತದನಂತರ ನಾನು ನನ್ನ ಪ್ರತಿಜ್ಞೆಯನ್ನು ನೆನಪಿಸಿಕೊಳ್ಳೆ, ಯುದ್ಧದಿಂದ ಎಂದಿಗೂ ದೂರವಿರುವುದಿಲ್ಲ. ಯಾವುದೇ ಬೆಲೆ ತೆತ್ತರೂ ನಾನು ಪ್ರಸ್ವಪನ ಆಯುಧವನ್ನು ಹಿಂತೆಗೆದುಕೊಂಡು ಅದರ ಬದಲಿಗೆ ಬ್ರಹ್ಮಾಸ್ತ್ರವನ್ನು ಆಹ್ವಾನಿಸಿದೆ. ರಾಮನು ಕೋಪಗೊಂಡನು. ಅವನ ಮುಖವು ಕೋಪದಿಂದ ತಿರುಚಲ್ಪಟ್ಟಿತು. ನಾನು ದುಃಖಿತನಾಗಿದ್ದೇನೆ, ನಾನು ಸೋತಿದ್ದೇನೆ, ಓ ಭೀಷ್ಮ. ಆದರೆ ನಂತರ ಒಂದು ಗಮನಾರ್ಹವಾದ ಘಟನೆ ಸಂಭವಿಸಿತು. ಅವನ ಪೂರ್ವಜರು ಅವನ ಮುಂದೆ ಕಾಣಿಸಿಕೊಂಡರು. ಅವನ ಪೂಜ್ಯ ತಂದೆ ಮತ್ತು ಅಜ್ಜ ಅವರ ಮುಖಗಳು ಸಹಾನುಭೂತಿಯಿಂದ ತುಂಬಿದವು. ಅವರು ಸಮಾಧಾನದ ಮಾತುಗಳಲ್ಲಿ ರಾಮನೊಂದಿಗೆ ಮಾತನಾಡುತ್ತಾ ಕ್ಷತ್ರಿಯನಾಗಿ ಅವರ ಕರ್ತವ್ಯವನ್ನು ನೆನಪಿಸಿದರು. ಓ ಸರ್, ಮತ್ತೆ ಎಂದಿಗೂ ಅಂತಹ ಆತುರವನ್ನು ಪ್ರದರ್ಶಿಸಬೇಡಿ ಎಂದು ಅವರು ಹೇಳಿದರು. ವೇದರ ಅಧ್ಯಯನ ಮತ್ತು ಪ್ರತಿಜ್ಞೆಯ ಅಭ್ಯಾಸವು ಬ್ರಾಹ್ಮಣರ ಅತ್ಯುನ್ನತ ಸಂಪತ್ತು. ಅವರು ಯುದ್ಧವನ್ನು ತೊರೆಯುವಂತೆ, ಅವರ ಮೂರ್ಖತನದ ಪ್ರತಿಜ್ಞೆಯನ್ನು ತ್ಯಜಿಸಲು ಮತ್ತು ಉನ್ನತ ಮಾರ್ಗವನ್ನು ಹುಡುಕುವಂತೆ ಒತ್ತಾಯಿಸಿದರು. ರಾಮನು ನಿರಾಕರಿಸಿದನು. ಅವನ ಹೃದಯವು ಎಂದಿನಂತೆ ಮೊಂಡುತನದ್ದಾಗಿತ್ತು. ಆದರೆ ನಂತರ ಏನೋ ಪವಾಡ ಸಂಭವಿಸಿತು. ದೇವರುಗಳು ಸ್ವತಃ ಮಧ್ಯಪ್ರವೇಶಿಸಿ ತಮ್ಮ ದೂತರನ್ನು ರಾಮನ ಬದಿಗೆ ಕಳುಹಿಸಿದರು. ಬ್ರಾಹ್ಮಣರ ಹೃದಯಗಳು ಬೆಣ್ಣೆಯಿಂದ ಮಾಡಲ್ಪಟ್ಟಿವೆ ಎಂದು ಅವರು ಹೇಳಿದರು. ಆದ್ದರಿಂದ ಶಾಂತವಾಗಿ, ಓ ಭೃ ಜನಾಂಗದ ಮಗನೇ, ಓ ರಾಮ, ಓ ಅತ್ಯುತ್ತಮ ಬ್ರಾಹ್ಮಣರೇ, ಈ ಯುದ್ಧದಿಂದ ದೂರವಿ. ಮತ್ತು ನಿಧಾನವಾಗಿ ರಾಮನಿಗೆ ಪ್ರಜ್ಞೆ ಕಾಣತೊಡಗಿತು. ಅವನು ತನ್ನ ಶಸ್ತ್ರಾಸ್ತ್ರಗಳನ್ನು ಬದಿಗಿಟ್ಟನು ಮತ್ತು ನಾನು ಭೀಷ್ಮನು ನನ್ನ ಹೃದಯದಲ್ಲಿ ಗೌರವದಿಂದ ಅವನ ಬಳಿಗೆ ಬಂದೆನು. ದೇವರುಗಳೇ ನನ್ನ ಮೇಲೆ ಮುಗುಳ್ನಕ್ಕರು. ಅವರ ಮುಖಗಳು ಸಂತೋಷದಿಂದ ಹೊಳೆಯುತ್ತಿದ್ದವು. ಓ ಬಲವಾದ ತೋಳುಗಳುಳ್ಳವನೇ, ನಿನ್ನ ಗುರುವಾದ ರಾಮನ ಬಳಿಗೆ ಹೋಗು. ಎಲ್ಲ ಲೋಕಗಳಿಗೂ ಪ್ರಯೋಜನವಾಗುವಂತಹದ್ದನ್ನು ಮಾಡು ಎಂದು ಅವರು ಹೇಳಿದರು. ಯುದ್ಧದ ಮಧ್ಯದಲ್ಲಿ ರಾಮನು ತನ್ನ ಎದುರಾಳಿಯ ಅತ್ಯುತ್ತಮ ಕೌಶಲ್ಯವನ್ನು ತೋರಿಸುವ ಭೀಷ್ಮನ ಮುಂದೆ ನಿಂತನು. ಓ ದೇವಳೇ, ರಾಮನು ಹೇಳಿದನು, ಈ ಎಲ್ಲ ವ್ಯಕ್ತಿಗಳ ದೃಷ್ಟಿಯಲ್ಲಿ ನಾನು ನನ್ನ ಅತ್ಯುತ್ತಮ ಶಕ್ತಿಗೆ ಅನುಗುಣವಾಗಿ ಹೋರಾಡಿದ್ದೇನೆ ಮತ್ತು ನನ್ನ ಪರಾಕ್ರಮವನ್ನು ಪ್ರದರ್ಶಿಸಿದ್ದೇನೆ. ಅತ್ಯುತ್ತಮವಾದ ಶಸ್ತ್ರಾಸ್ತ್ರಗಳನ್ನು ಬಳಸುವುದರ ಮೂಲಕ ನಾನು ಭೀಷ್ಮನ ಮೇಲೆ ಯಾವುದೇ ಪ್ರಯೋಜನವನ್ನು ಪಡೆಯಲು ಸಾಧ್ಯವಾಗಲಿಲ್ಲ. ಎಲ್ಲ ಶಸ್ತ್ರಾಸ್ತ್ರಗಳ ಮುಂಚೂಣಿಯಲ್ಲಿರುವವನು ಹುಡುಗಿಯ ಕಣ್ಣುಗಳು ದೃಢ ನಿಶ್ಚಯದಿಂದ ಹೊಳೆಯುತ್ತಿದ್ದವು. ಅವಳು ಉತ್ತರಿಸಿದಳು, ನಾನು ಎರಡನೇ ಬಾರಿಗೆ ಭೀಷ್ಮನ ಬಳಿಗೆ ಹೋಗುವುದಿಲ್ಲ. ಆದಾಗ್ಯೂ ಓ ಭೃಗು ಜನಾಂಗದ ಶಾಶ್ವತವಾದವನೇ, ನಾನು ಅಲ್ಲಿಗೆ ಹೋಗುತ್ತೇನೆ. ಅಲ್ಲಿ ನಾನು ಯುದ್ಧದಲ್ಲಿ ಭೀಷ್ಮನನ್ನು ಕೊಲ್ಲಬಹುದು. ಆ ಮಾತುಗಳೊಂದಿಗೆ ಆ ಹುಡುಗಿ ಕಾಡಿನೊಳಗೆ ಕಣ್ಮರೆಯಾದಳು. ತನ್ನ ಹೃದಯವು ತಪಸ್ಸಿಗೆ ತನ್ನನ್ನು ಅರ್ಪಿಸಿಕೊಳ್ಳುವ ತೀವ್ರ ಸಂಕಲ್ಪದಿಂದ ಉರಿಯುತ್ತಿತ್ತು. ರಾಮನು ಅವಳನ್ನು ಹೋಗುವುದನ್ನು ನೋಡುತ್ತಿದ್ದನು. ಅವನ ಸ್ವಂತ ಹೃದಯವು ದುಃಖ ಮತ್ತು ಕಾಳಜಿಯಿಂದ ಭಾರವಾಗಿತ್ತು. ಅವನು ಭೀಷ್ಮನು ಪಟ್ಟುಬಿಡದ ವೈರಿ ಎಂದು ತಿಳಿದಿದ್ದನು. ಸ್ವತಃ ದೇವರುಗಳಿಂದಲೂ ಸೋಲಿಸಲು ಸಾಧ್ಯವಾಗಲಿಲ್ಲ. ದಿನಗಳು ಉರುಳಿದಂತೆ ರಾಮನ ಗೂಢಚಾರರು ತನ್ನ ಪ್ರತಿಜ್ಞೆಗೆ ಆ ಕನ್ಯೆಯ ಅಚಲವಾದ ಸಮರ್ಪಣೆಯ ಸುದ್ದಿಯನ್ನು ಅವನಿಗೆ ತಂದರು. ಅವಳು ಅರಣ್ಯವನ್ನು ಪ್ರವೇಶಿಸಿ ಮಾನವ ಸಹಿಷ್ಣುತೆಯನ್ನು ಮೀರಿದ ತಪಸ್ಸನ್ನು ಆಚರಿಸಲು ನಿರ್ಧರಿಸಿದಳು. 6 ತಿಂಗಳ ಕಾಲ ಅವಳು ಚಲಿಸದೆ ಗಾಳಿಯಲ್ಲಿ ಮಾತ್ರ ಬದುಕುಳಿದಳು. ಅವಳ ದೇಹವು ಕ್ಷೀಣಿಸಿತು ಮತ್ತು ಒಣಗಿತು. ನಂತರ 1 ವರ್ಷ ಅವಳು ಎಲ್ಲಾ ಆಹಾರದಿಂದ ಉಪವಾಸ ಮಾಡಿ ಯಮುನಾ ನೀರಿನಲ್ಲಿ ನಿಂತಳು. ಸಮಯ ಕಳೆದಂತೆ ಕಾಶಿಯ ರಾಜಕುಮಾರಿಯು ಭೂಮಿಯಲ್ಲಿ ಸುತ್ತಾಡುವುದನ್ನು ಮುಂದುವರೆಸಿದಳು. ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದಳು
ಮತ್ತು ಇನ್ನೂ ತೀವ್ರವಾದ ತಪಸ್ಸನ್ನು ಅಭ್ಯಸಿಸುತ್ತಿದ್ದಳು. ಅವಳು ಪವಿತ್ರತೆಗೆ ಹೆಸರುವಾಸಿಯಾದ ವತ್ಸಭೂಮಿಯ ನೀರಿನಲ್ಲಿ ಆಗಾಗ್ಗೆ ಸ್ನಾನ ಮಾಡುತ್ತಿದ್ದಳು. ನಂತರ ಅವಳು ನಾರದನ ಆಶ್ರಯಕ್ಕೆ ಹೋದಳು. ನಂತರ ಉಲುಕಚೆವನ ಮತ್ತು ಪ್ರಯಾಗದ ಆಶ್ರಯಕ್ಕೆ ಹೋದಳು. ಪ್ರತಿ ಬಾರಿಯೂ ಪವಿತ್ರ ನೀರಿನಲ್ಲಿ ಸ್ನಾನ ಮಾಡುತ್ತಾ ಮತ್ತು ಅತ್ಯಂತ ಕಠಿಣವಾದ ಪ್ರತಿಜ್ಞೆಗಳನ್ನು ಆಚರಿಸುತ್ತಿದ್ದಳು. ಆಕೆಯ ತಾಯಿ ಸತ್ಯವತಿ ಅಂತಿಮವಾಗಿ ತನ್ನ ಮಗಳ ಇರುವಿಕೆಯನ್ನು ಕಂಡುಹಿಡಿದು ಆಕೆಯ ಸ್ವಯಂ ಹೇರಿದ ನೋವಿನ ಕಾರಣವನ್ನು ಕೇಳಿದಳು. ರಾಜಕುಮಾರಿ ರಾಮನು ಯುದ್ಧದಲ್ಲಿ ಭೀಷ್ಮನನ್ನು ಸೋಲಿಸಿದ್ದಾನೆ. ಅವನಿಗೆ ಸವಾಲು ಹಾಕಲು ಬೇರೆ ಯಾವ ರಾಜನಿಗೆ ಧೈರ್ಯವಿರಬಹುದು? ನಾನು ಭೀಷ್ಮನನ್ನು ನಾಶ ಮಾಡಲು ಈ ತಪಸ್ಸನ್ನು ಮಾಡುತ್ತಿದ್ದೇನೆ. ಇದು ನನ್ನ ಏಕೈಕ ಬಯಕೆ ಎಂದು ಉತ್ತರಿಸಿದಳು. ಇದನ್ನು ಕೇಳಿ ಗಂಧದ ನದಿಯು ಎಚ್ಚರಿಕೆಯ ಮಾತುಗಳನ್ನು ಮತ್ತು ಎಚ್ಚರಿಕೆಯ ಮಾತುಗಳನ್ನು ನೀಡುತ್ತಾ ಕೂಗಿತು, ಓ ದೇವರೇ, ನೀನು ವಕ್ರವಾಗಿ ವರ್ತಿಸುತ್ತಿದ್ದೀಯ. ನಿನ್ನ ಬಯಕೆ ಈಡೇರುವುದಿಲ್ಲ, ಏಕೆಂದರೆ ನೀನು ಈ ಪ್ರತಿಜ್ಞೆಗಳನ್ನು ಅನುಸರಿಸಿ ಭೀಷ್ಮನನ್ನು ನಾಶ ಮಾಡುವ ಮತ್ತು ಹಾಗೆ ಮಾಡುವಾಗ ನಿನ್ನ ದೇಹವನ್ನು ಬಿಟ್ಟುಬಿಡುವ ಉದ್ದೇಶದಿಂದ ನಿನ್ನ ಮುಂದಿನ ಜನ್ಮದಲ್ಲಿ ನೀನು ನದಿಯಾಗುತ್ತದೆ. ಅವಳ ಮಾರ್ಗದಲ್ಲಿ ವಕ್ರವಾಗಿ ಮತ್ತು ವರ್ಷದ 8 ತಿಂಗಳು ಒಣಗಿರುತ್ತದೆ. ನೀವು ಮಳೆಯ ಸಮಯದಲ್ಲಿ ಮಾತ್ರ ತುಂಬಿರುತ್ತೀರಿ ಮತ್ತು ಅವುಗಳನ್ನು ಎದುರಿಸುವ ಎಲ್ಲರಲ್ಲೂ ಭಯವನ್ನು ಪ್ರೇರೇಪಿಸುವ ಭಯಾನಕ ಜೀವಿಗಳಿಂದ ತುಂಬಿರುತ್ತೀರಿ. ಆದಾಗ್ಯೂ ರಾಜಕುಮಾರಿಯ ಸಂಕಲ್ಪವು ಅಚಲವಾಗಿತ್ತು. ಆಕೆ ತನ್ನ ಪ್ರತಿಜ್ಞೆಗಳನ್ನು ಅಭ್ಯಾಸ ಮಾಡುವುದನ್ನು ಮುಂದುವರೆಸಿದಳು. ಕೆಲವೊಮ್ಮೆ 10 ತಿಂಗಳ ಕಾಲ ಆಹಾರ ಮತ್ತು ನೀರಿನಿಂದ ಉಪವಾಸ ಮಾಡುತ್ತಿದ್ದಳು. ಅಂತಿಮವಾಗಿ ಬುದ್ಧಿವಂತ ಸನ್ಯಾಸಿಗಳು ಚಿಂತನೆಯಲ್ಲಿ ವಾಸಿಸುತ್ತಿದ್ದ ಪವಿತ್ರ ಭೂಮಿಯಾದ ವತ್ಸಭೂಮಿಯಲ್ಲಿ ಕಾಶಿ ಸಾಮ್ರಾಜ್ಯದ ಯುವ ರಾಜಕುಮಾರಿ ಸೀತೆಯು ತೀವ್ರ ತಪಸ್ಸಿನ ಹಾದಿಯನ್ನು ಪ್ರಾರಂಭಿಸಲು ಬಂದಿದ್ದಳು. ಆಕೆಯ ಸಂಕಲ್ಪವು ಅಚಲವಾಗಿತ್ತು. ಗಂಧಿಯ ಮಗನಾದ ಭೀಷ್ಮನ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಆಳವಾದ ಬಯಕೆಯಿಂದ ಪ್ರೇರೇಪಿಸಲ್ಪಟ್ಟಿತ್ತು ಮತ್ತು ಆಕೆಯು ಮದುವೆಯಾಗುವ ಮತ್ತು ದೇಶೀಯ ಆನಂದದ ಜೀವನವನ್ನು ನಡೆಸುವ ತನ್ನ ಯೋಜನೆಗಳನ್ನು ವಿಫಲಗೊಳಿಸಿದ ಪ್ರಬಲ ಯೋಧಳಾಗಿದ್ದಳು. ಸೀತೆಯು ತನ್ನ ಸಂಕಲ್ಪದಲ್ಲಿ ದೃಢವಾಗಿ ನಿಂತಾಗ ಪೂಜ್ಯ ಸನ್ಯಾಸಿಗಳು ಕಾಳಜಿಯಿಂದ ಆಕೆಯ ಬಳಿಗೆ ಬಂದು ಈ ಯುವತಿಯನ್ನು ಅಂತಹ ಕಠಿಣ ಮಾರ್ಗವನ್ನು ಹುಡುಕಲು ಪ್ರೇರೇಪಿಸಿದ ಕಾರಣವೇನು ಎಂದು ಕೇಳಿದರು. ಸೀತೆಯ ಮಾತುಗಳು ಚಂಡಮಾರುತದಂತೆ ಇದ್ದವು. ಇದು ಅವರ ಬುದ್ಧಿವಂತಿಕೆಯ ಅಡಿಪಾಯವನ್ನು ಅಲುಗಾಡಿಸಿತು. ನಾನು ಭೀಷ್ಮನಿಂದ ಪಕ್ಕಕ್ಕೆ ತಳ್ಳಲ್ಪಟ್ಟಿದ್ದೇನೆ, ಅವಳು ಘೋಷಿಸಿದರು. ಹೆಂಡತಿ ಮತ್ತು ತಾಯಿಯಾಗಿ ನನ್ನ ನಿಜವಾದ ಸಾಮರ್ಥ್ಯವನ್ನು ಅರಿತುಕೊಳ್ಳುವುದನ್ನು ತಡೆಯಲಾಗಿದೆ. ನನ್ನ ಪ್ರತಿಜ್ಞೆಯು ವೈಯಕ್ತಿಕ ಲಾಭ ಅಥವಾ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಅಲ್ಲ, ಆದರೆ ಅವನ ಪತನವನ್ನು ತರಲು ಮತ್ತು ನನಗೆ ಶಾಂತಿಯನ್ನು ತರಲು ತಪಸ್ಸು ಮತ್ತು ಬುದ್ಧಿವಂತಿಕೆಯ ವಿಧಾನಗಳಲ್ಲಿ ವೃದ್ಧರಾದ ಸನ್ಯಾಸಿಗಳು ಅವಳೊಂದಿಗೆ ತರ್ಕಿಸಲು ಪ್ರಯತ್ನಿಸಿದರು. ಆದರೆ ಸೀತೆಯ ಸಂಕಲ್ಪವು ಬಲಗೊಂಡಿತು. ನಾನು ಭೀಷ್ಮನನ್ನು ಕೊಲ್ಲುವವರೆಗೂ ನಾನು ವಿಶ್ರಾಂತಿ ಪಡೆಯುವುದಿಲ್ಲ ಎಂದು ಅವಳು ಪ್ರತಿಜ್ಞೆ ಮಾಡಿದಳು, ಏಕೆಂದರೆ ಅವನು ನನಗೆ ಅನ್ಯಾಯ ಮಾಡಿದ್ದಾನೆ ಮತ್ತು ಮಹಿಳೆಯಾಗಿ ನನಗೆ ಸರಿಯಾದ ಸ್ಥಾನವನ್ನು ನಿರಾಕರಿಸಿದ್ದಾನೆ. ಅವಳ ಮಾತುಗಳು ತೀವ್ರವಾದ ದೃಢ ನಿಶ್ಚಯದಿಂದ ಕೂಡಿದ್ದವು. ಅದು ಅತ್ಯಂತ ಅನುಭವಿ ಕೃಷಿಗಳ ಬೆನ್ನೆಲುಬುಗಳನ್ನು ಸಹ ನಡುಗಿಸಿತ್ತು. ಅಷ್ಟರಲ್ಲಿ ತ್ರಿಶೂಲವನ್ನು ಹೊತ್ತಿರುವ ಉಮೆಯ ದೈವಿಕ ದೇವನಾದ ಶಿವನು ಸೀತೆಗೆ ತನ್ನ ಎಲ್ಲಾ ವೈಭವದಲ್ಲಿ ಕಾಣಿಸಿಕೊಂಡನು. ದೇವರ ಉಪಸ್ಥಿತಿಯಿಂದ ದಿಗ್ಭ್ರಮೆಗೊಂಡ ಸನ್ಯಾಸಿಗಳು ಆ ಯುವತಿಯೊಂದಿಗೆ ನೇರವಾಗಿ ಮಾತನಾಡುವಾಗ ಮೌನವಾದರು. ನಿನಗೆ ಯಾವ ವರ ಬೇಕು ಎಂದು ಅವನು ಕೇಳಿದನು ಮತ್ತು ಅವಳೊಳಗೆ ಉರಿಯುತ್ತಿರುವ ತೀವ್ರ ಉತ್ಸಾಹದಿಂದ ಸೀತೆ ತನ್ನ ಕೈಗಳಿಂದ ಭೀಷ್ಮನ ಸೋಲಿಗೆ ಬೇಡಿಕೊಂಡಳು. ಆಕೆಯ ಉತ್ಸಾಹದಿಂದ ಪ್ರೇರಿತರಾದ ಶಿವನು ತಾನು ನಿಜವಾಗಿಯೂ
ಭೀಷ್ಮನನ್ನು ಕೊಂದು ಪುರುಷತ್ವವನ್ನು ಪಡೆಯುವುದಾಗಿ ವಾಗ್ದಾನ ಮಾಡಿದನು. ಆದರೆ ಮುಂದಿನ ಸವಾಲುಗಳ ಬಗ್ಗೆಯೂ ಆಕೆಗೆ ಎಚ್ಚರಿಕೆ ನೀಡಿದನು. ಒಬ್ಬ ಮಹಿಳೆಯಾಗಿ ನೀವು ಯುದ್ಧದಲ್ಲಿ ಅನೇಕ ಅಡೆತಡೆಗಳನ್ನು ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಸಿದನು. ಆದರೂ ಸೀತೆಯು ತನ್ನ ಹೃದಯವನ್ನು ನಂದಿಸಲಾಗದ ಬೆಂಕಿಯಿಂದ ಉರಿಯುತ್ತಿದ್ದಳು. ಕಾಪರ್ದಿನ್ ಎಂದು ಕರೆಯಲ್ಪಡುವ ಶಿವನು ತನ್ನ ಚಿಹ್ನೆಯಾಗಿ ಗೂಳಿಯನ್ನು ಹೊಂದಿದ್ದನು. ನಂತರ ಸೀತೆಯ ಹಣೆಬರಹವನ್ನು ಶಾಶ್ವತವಾಗಿ ಬದಲಾಯಿಸುವಂತಹ ಮಾತುಗಳನ್ನು ಹೇಳಿದನು. ನೀನು ಭೀಷ್ಮನನ್ನು ಕೊಂದು ಧ್ರುಪದ ವಂಶದಲ್ಲಿ ಜನಿಸಿದ ಮಹಾರಥನಾಗುವೆ ಎಂದು ಅವನು ಘೋಷಿಸಿದನು. ಯುದ್ಧ ಭೂಮಿಯಲ್ಲಿ ನಿನ್ನ ಪರಾಕ್ರಮವು ಸಾಟಿಯಿಲ್ಲದ್ದು ಮತ್ತು ನೀನು ಹೊಸ ದೇಹವನ್ನು ಪಡೆದಾಗಲೂ ಈ ಜೀವನದ ಎಲ್ಲಾ ಘಟನೆಗಳನ್ನು ನೆನಪಿಸಿಕೊಳ್ಳುವೆ. ಈ ಮಾತುಗಳೊಂದಿಗೆ ಶಿವನು ಇದ್ದಕ್ಕಿದ್ದಂತೆ ಕಣ್ಮರೆಯಾದನು. ತನ್ನ ವಾಗ್ದಾನದ ಭಾರವನ್ನು ಯೋಚಿಸಲು ಸೀತೆಯನ್ನು ಬಿಟ್ಟುಬಿಟ್ಟನು. ಸನ್ಯಾಸಿಗಳು ವಿಸ್ಮಯದಿಂದ ನೋಡುತ್ತಿದ್ದಂತೆ ಸೀತಾ ತನ್ನ ಪ್ರತಿಜ್ಞೆಯನ್ನು ಪೂರೈಸಲು ಪ್ರಾರಂಭಿಸಿದಳು. ಅವಳು ಕಾಡಿನಿಂದ ಮರವನ್ನು ಸಂಗ್ರಹಿಸಿ ಯಮುನಾ ನದಿಯ ದಳದಲ್ಲಿ ಬೃಹತ್ ಅಂತ್ಯಕ್ರಿಯೆಯ ಚಿತೆಯನ್ನು ನಿರ್ಮಿಸಿದಳು. ಕೋಪ ಮತ್ತು ದೃಢ ನಿಶ್ಚಯದಿಂದ ಉರಿಯುತ್ತಿರುವ ಹೃದಯದಿಂದ ಅವಳು ಜ್ವಾಲೆಯೊಳಗೆ ಪ್ರವೇಶಿಸಿ ಶಾಶ್ವತವಾಗಿ ಪ್ರತಿಧ್ವನಿಸುವ ಪದಗಳನ್ನು ಉಚ್ಚರಿಸಿದಳು. ಯುದ್ಧ ಪೀಡಿತ ಕುರುಕ್ಷೇತ್ರದ ಮಧ್ಯದಲ್ಲಿ ಧೃತರಾಷ್ಟ್ರನ ಹಿರಿಯ ಮಗನಾದ ದುರ್ಯೋಧನನು ರಾಜಕುಮಾರಿ ದ್ರೌಪದಿಯ ಗರ್ಭದಿಂದ ಜನಿಸಿದ ಯೋಧನಾದ ಸಿಕಂದಿನ ನಿಗೂಢ ಕಥೆಯನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿದನು. ಈ ನಿಗೂಢ ವ್ಯಕ್ತಿತ್ವದ ಬಗ್ಗೆ ಜ್ಞಾನೋದಯವನ್ನು ಕೋರಿ ಅವನು ತನ್ನ ಅಜ್ಜ ಭೀಷ್ಮನ ಕಡೆಗೆ ತಿರುಗಿದನು. ತನ್ನ ಪ್ರೀತಿಯ ರಾಣಿಯೊಂದಿಗೆ ದೀರ್ಘಕಾಲದಿಂದ ಮಕ್ಕಳಿಲ್ಲದ ಶಕ್ತಿಯುತ ರಾಜನಾದ ದ್ರುಪದನ ಕಥೆಯನ್ನು ವಿವರಿಸುವ ಮೂಲಕ ಭೀಷ್ಮನು ತನ್ನ ಕಥೆಯನ್ನು ಪ್ರಾರಂಭಿಸಿದನು. ಉತ್ತರಾಧಿಕಾರಿಗಾಗಿ ಹತಾಶನಾಗಿದ್ದ ದ್ರುಪದನು ಅತ್ಯಂತ ಕಠಿಣವಾದ ತಪಸ್ಸನ್ನು ಕೈಗೊಂಡನು. ಭಗವಾನ್ ಶಿವನಿಗೆ ಪ್ರಾರ್ಥನೆ ಸಲ್ಲಿಸಿದನು. ಭೀಷ್ಮನ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳಲು ಮಗನನ್ನು ಕೋರಿದನು. ದ್ರುಪದದ ಭಕ್ತಿಯಿಂದ ಪ್ರೇರೇಪಿಸಲ್ಪಟ್ಟ ಶಿವನು ಅವನ ಮುಂದೆ ಕಾಣಿಸಿಕೊಂಡನು ಮತ್ತು ಅವನ ಬಯಕೆಯನ್ನು ಈಡೇರಿಸಿದನು. ಆದರೆ ಒಂದು ಎಚ್ಚರಿಕೆಯೊಂದಿಗೆ, ಮಗುವು ಮೊದಲು ಸ್ತ್ರೀಯಾಗಿ ಜನಿಸುತ್ತದೆ, ನಂತರ ಮಗುವಾಗಿ ರೂಪಾಂತರಗೊಳ್ಳುತ್ತದೆ. ದ್ರುಪದನು ತನ್ನ ರಾಣಿಯೊಂದಿಗೆ ಈ ಸುದ್ದಿಯನ್ನು ಹಂಚಿಕೊಳ್ಳಲು ಉತ್ಸುಕನಾಗಿ ತನ್ನ ರಾಜ್ಯಕ್ಕೆ ಮರಳಿದನು. ನನ್ನ ಪ್ರಿಯ ಪತ್ನಿ, ಅವನು ಹೇಳಿದನು, ನಾನು ಅತ್ಯಂತ ಕಠಿಣವಾದ ತಪಸ್ಸನ್ನು ಮಾಡಿದ್ದೇನೆ. ಮಗನಿಗಾಗಿ ಶಿವನನ್ನು ಪ್ರಾರ್ಥಿಸುತ್ತಿದ್ದೇನೆ. ಅವನು ನನ್ನ ಬಯಕೆಯನ್ನು ಪೂರೈಸಿದ್ದಾನೆ. ಆದರೆ ಒಂದು ಷರತ್ತಿನೊಂದಿಗೆ, ನಮ್ಮ ಮಗು ಮೊದಲು ಮಗಳಾಗಿ ಜನಿಸುತ್ತದೆ ಮತ್ತು ನಂತರ ಗಂಡು ಆಗುತ್ತದೆ. ರಾಣಿ ಶ್ರದ್ಧೆಯಿಂದ ಆಲಿಸಿದಳು. ಅವಳ ಕಣ್ಣುಗಳು ಭರವಸೆಯಿಂದ ತುಂಬಿದವು. ಅದೃಷ್ಟವು ಬಂದಂತೆ ರಾಣಿಯ ಕಾಲವು ಬಂದಿತು ಮತ್ತು ಅವಳು ಸುಂದರವಾದ ಮಗಳಿಗೆ ಜನ್ಮ ನೀಡಿದಳು. ಆದರೆ ದ್ರುಪದನು ಮಗುವನ್ನು ಹೊಂದುವ ತನ್ನ ಕನಸನ್ನು ನನಸಾಗಿಸಲು ದೃಢನಿಶ್ಚಯ ಮಾಡಿದನು. ಅವರ ಮಗುವು ನಿಜವಾಗಿಯೂ ಗಂಡು ಎಂದು ಘೋಷಿಸಿದನು. ಅವನು ಗಂಡು ಶಿಶುವಿಗೆ ಎಲ್ಲಾ ವಿಧಿಗಳನ್ನು ಮಾಡಲು ಆದೇಶಿಸಿದನು. ಅವಳಿಗೆ ಸಿಕಂದಿನ್ ಎಂದು ಹೆಸರಿಟ್ಟನು. ಭೀಷ್ಮನಿಗೆ ಮಾತ್ರ ತನ್ನ ಗೂಢಚಾರರು ಮತ್ತು ನಾರದನ ಮಾತುಗಳ ಮೂಲಕ ಸತ್ಯವನ್ನು ತಿಳಿದಿತ್ತು. ಮಗುವು ಮೊದಲು ಮಗಳಾಗಿ ಜನಿಸಿತು. ರಾಣಿ ಕೂಡ ತಮ್ಮ ಮಗುವಿನ ನಿಜವಾದ ಲಿಂಗವನ್ನು ದ್ರುಪದದ ವಿಶ್ವಾಸಾರ್ಹ ಸಲಹೆಗಾರನಾದ ಪ್ರಿಷತನನ್ನು ಹೊರತುಪಡಿಸಿ ಉಳಿದೆಲ್ಲರಿಂದಲೂ ಮರೆಮಾಚುತ್ತಾ ರಹಸ್ಯವನ್ನು ಇಟ್ಟುಕೊಂಡಿದ್ದಳು. ಭೀಷ್ಮನು ತಿಳುವಳಿಕೆಯುಳ್ಳ ಕಣ್ಣುಗಳಿಂದ ನೋಡುತ್ತಿದ್ದಂತೆಯೇ ಚಲಿಸುತ್ತಿದ್ದ ದೈವಿಕ ಆಜ್ಞೆಯನ್ನು ಅರಿತುಕೊಂಡು ಅವರು ಈ ತಂತ್ರದೊಂದಿಗೆ ಆಡಿದರು. ಆದ್ದರಿಂದ ಸಿಕಂದಿನ್ ತನ್ನದೇ ಆದ ನಿಗೂಢ ಭೂತಕಾಲದ ಅರಿವಿಲ್ಲದೆ ಕುರುಕ್ಷೇತ್ರದ ಮಹಾಕಾವ್ಯದ ಯುದ್ಧದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಲು ಉದ್ದೇಶಿಸಿ ಬೆಳೆದರು. ದುರ್ಯೋಧನನು ಭೀಷ್ಮನ ಕಥೆಯನ್ನು ಸೂಕ್ಷ್ಮವಾಗಿ ಆಲಿಸುತ್ತಿದ್ದಂತೆ
ಅವನು ವಿಧಿಯ ಜಟಿಲತೆಗಳನ್ನು ಮತ್ತು ಘಟನೆಗಳ ಕ್ರಮವನ್ನು ರೂಪಿಸಿದ ದೈವಿಕ ಇಚ್ಛೆಯನ್ನು ಗ್ರಹಿಸಲು ಪ್ರಾರಂಭಿಸಿದನು. ಅತ್ಯಂತ ಸಾಮಾನ್ಯವೆಂದು ತೋರುವ ಜೀವನಗಳೂ ಸಹ ವಿಧಿಯ ಎಳೆಗಳಿಂದ ಎಳೆದುಕೊಂಡಿವೆ. ಅವುಗಳ ನಿಜವಾದ ರೂಪದಲ್ಲಿ ಬಹಿರಂಗಗೊಳ್ಳಲು ಕಾಯುತ್ತಿವೆ ಎಂಬುದನ್ನು ಸಿಕಂದಿನ ಕಥೆಯು ಒಂದು ಕಟುವಾದ ಜ್ಞಾಪನೆಯಾಗಿ ಕಾರ್ಯನಿರ್ವಹಿಸಿತು. ಪಾಂಚಾಲ ಸಾಮ್ರಾಜ್ಯದಲ್ಲಿ ರಾಜ ದ್ರುಪದನು ತನ್ನ ಮಗಳ ಬೆಳವಣಿಗೆಯನ್ನು ನೋಡಿ ಅತೀವವಾಗಿ ಸಂತೋಷಪಟ್ಟನು. ಅವನು ತನ್ನನ್ನು ತಾನು ಅವಳ ಬೆಳವಣಿಗೆಗೆ ಸಮರ್ಪಿಸಿಕೊಂಡನು. ಅವಳಿಗೆ ಬರವಣಿಗೆ, ಚಿತ್ರಕಲೆ ಮತ್ತು ಸಂಗೀತ ಸೇರಿದಂತೆ ಅತ್ಯುತ್ತಮ ಕಲೆಗಳು ಮತ್ತು ಕೌಶಲ್ಯಗಳನ್ನು ಕಲಿಸಿದನು. ಅವಳು ಮಹಾನ್ ಶಿಕ್ಷಕ ದ್ರೋಣನ ಮಾರ್ಗದರ್ಶನದಲ್ಲಿ ಒಬ್ಬ ನಿಪುಣ ಬಿಲ್ಲುಗಾತಿಯಾಗಿದ್ದಳು. ಅವಳು ಸುಂದರವಾದ ಯುವತಿಯಾಗಿ ಅರಳುತ್ತಿದ್ದಂತೆ ರಾಜ ದ್ರುಪದನ ಹೆಂಡತಿಯು ತನ್ನ ಮಗಳಿಗೆ ಸೂಕ್ತವಾದ ವಧುವನ್ನು ಹುಡುಕುವಂತೆ ಒತ್ತಾಯಿಸಿದಳು. ಅವಳು ಮಗನೆಂದು ಪರಿಗಣಿಸಿದ ಈ ವಿಷಯದ ಬಗ್ಗೆ ದ್ರುಪದನ ತಂದೆಯಾದ ರಾಜ ಪರಿಷತ್ತನೊಂದಿಗೆ ಸಮಾಲೋಚಿಸಲಾಯಿತು ಮತ್ತು ಅವರು ತಮ್ಮ ಮೊಮ್ಮಗಳಿಗೆ ಸೂಕ್ತವಾದ ಹೊಂದಾಣಿಕೆಯನ್ನು ಕಂಡುಕೊಳ್ಳುವ ಬಗ್ಗೆ ತಮ್ಮ ರಾಣಿಯೊಂದಿಗೆ ಚರ್ಚಿಸಲು ಪ್ರಾರಂಭಿಸಿದರು. ಏತನ್ಮಧ್ಯೆ ದ್ರುಪದನು ಸ್ವತಃ ಅನಿಶ್ಚಿತನಾಗಿದ್ದನು. ಯಾವುದೋ ದೈವಿಕ ಮಾರ್ಗದರ್ಶನಕ್ಕಾಗಿ ಕಾಯುತ್ತಿದ್ದನು. ದೇವರ ಮಾತುಗಳು ಯಾವಾಗಲೂ ನಿಜವೆಂದು ಅವನ ಹೆಂಡತಿ ಅವನಿಗೆ ಭರವಸೆ ನೀಡಿದಳು ಮತ್ತು ಅವರು ಮದುವೆಯ ವ್ಯವಸ್ಥೆಗಳೊಂದಿಗೆ ಮುಂದುವರಿಯಬೇಕು. ರಾಜಮನೆತನದ ದಂಪತಿಗಳು ದಶನಾಗ ಸಾಮ್ರಾಜ್ಯದಿಂದ ವಧುವನ್ನು ಆಯ್ಕೆ ಮಾಡಲು ನಿರ್ಧರಿಸಿದರು. ಎಚ್ಚರಿಕೆಯಿಂದ ಪರಿಗಣಿಸಿದ ನಂತರ ಅವರು ತಮ್ಮ ಶಕ್ತಿ ಮತ್ತು ಮಿಲಿಟರಿ ಪರಾಕ್ರಮಕ್ಕೆ ಹೆಸರುವಾಸಿಯಾಗಿದ್ದ ರಾಜ ಹಿರಣ್ಯವರ್ಮನ ಮಗಳನ್ನು ಆಯ್ಕೆ ಮಾಡಿದರು. ದಶನಾಕದ ರಾಜನು ತನ್ನ ಮಗಳನ್ನು ದ್ರುಪದನ ಮಗನಾದ ಸಿಕಂದಿನ್ಗೆ ಮದುವೆ ಮಾಡಲು ಒಪ್ಪಿಕೊಂಡನು. ಮದುವೆಯ ಸಂಭ್ರಮಾಚರಣೆಗಳು ಮುಕ್ತಾಯವಾಗುತ್ತಿದ್ದಂತೆ ಇಬ್ಬರು ಪುತ್ರಿಯರು ತಮ್ಮ ಯೌವನದ ಉತ್ತುಂಗವನ್ನು ತಲುಪಿದರು. ಆದಾಗ್ಯೂ ಸಿಕಂದೆಂಬೊಬ್ಬ ಪುರುಷನಲ್ಲ, ಆದರೆ ಒಬ್ಬ ಮಹಿಳೆಯರೆಂಬುದು ಶೀಘ್ರದಲ್ಲೇ ಸ್ಪಷ್ಟವಾಯಿತು. ಹಿರಣ್ಯವರ್ಮನ ಮಗಳು ಈ ಸತ್ಯವನ್ನು ಕಂಡುಹಿಡಿದಳು ಮತ್ತು ತನ್ನ ದಾದಿಯರು ಮತ್ತು ಸಹಚರರಲ್ಲಿ ವಿಶ್ವಾಸ ಹೊಂದಿದ್ದಳು. ಈ ಸುದ್ದಿ ಕಾಳ್ಗಿಚ್ಚಿನಂತೆ ಹರಡಿತು ಮತ್ತು ದಶನಾಕ ಸಾಮ್ರಾಜ್ಯವು ದುಃಖದಿಂದ ತುಂಬಿತು. ಈ ಸುದ್ದಿಯನ್ನು ಕೇಳಿದ ದಶನಾಕದ ರಾಜನು ಕೋಪಗೊಂಡನು ಮತ್ತು ಅವನು ದ್ರುಪದದ ಆಸ್ಥಾನಕ್ಕೆ ಸಂದೇಶವಾಹಕನನ್ನು ಕಳುಹಿಸಿದನು. ದೂತನು ಖಾಸಗಿಯಾಗಿ ರಾಜನನ್ನು ಸಂಪರ್ಕಿಸಿದನು ಮತ್ತು ಹಿರಣ್ಯವರ್ಮನಿಂದ ಕಠಿಣವಾದ ಸಂದೇಶವನ್ನು ನೀಡಿದನು. ನೀವು ನನ್ನನ್ನು ಮೋಸಗೊಳಿಸಿದ್ದೀರಿ. ನಿಮ್ಮ ಕ್ರಿಯೆಗಳಿಂದ ನಾನು ಅವಮಾನಕ್ಕೊಳಗಾಗಿದ್ದೇನೆ ಮತ್ತು ಈಗ ನೀವು ಅದರ ಪರಿಣಾಮಗಳನ್ನು ಪಡೆಯುತ್ತೀರಿ. ನೀವು ನನ್ನ ಮಗಳನ್ನು ನಿಮ್ಮ ಸ್ವಂತ ಮಗುವಿಗಾಗಿ ಹುಡುಕಿದಿರಿ. ಒಬ್ಬ ಪುರುಷನಂತೆ ವೇಷಧರಿಸಿದ ಮಹಿಳೆ, ಈಗ ಸ್ವಲ್ಪ ಸಮಯ ಕಾಯಿರಿ, ಏಕೆಂದರೆ ನಾನು ಶೀಘ್ರದಲ್ಲೇ ನಿಮ್ಮ ಮೇಲೆ ಮತ್ತು ನಿಮ್ಮ ಇಡೀ ಕುಟುಂಬದ ಮೇಲೆ ನನ್ನ ಕೋಪವನ್ನು ಬಿಚ್ಚಿಡುತ್ತೇನೆ. ಹಿರಣ್ಯವರ್ಮನ ಮಾತುಗಳ ಭಾರವು ಗಾಳಿಯಲ್ಲಿ ಭಾರವಾಗಿ ತೂಗಾಡುತ್ತಿತ್ತು ಮತ್ತು ದ್ರುಪದನ ಆಸ್ಥಾನವು ಮುನ್ಸೂಚನೆಯ ಅಶುಭ ಭಾವನೆಯಿಂದ ತುಂಬಿತ್ತು. ರಾಜನ ಅದೃಷ್ಟವು ಮೊಟಕುಗೊಂಡಂತೆ ತೋರುತ್ತಿತ್ತು ಮತ್ತು ಅವನ ರಾಜ್ಯವು ಪ್ರಬಲ ದಶರಥರೊಂದಿಗೆ ಯುದ್ಧದ ನಿರೀಕ್ಷೆಯಿಂದ ನಡುಗುತ್ತಿತ್ತು. ಹಸ್ತಿನಾಪುರದ ಆಸ್ಥಾನದಲ್ಲಿ ಭೀಷ್ಮನು ರಾಜ ಧೃತರಾಷ್ಟ್ರನ ಮುಂದೆ ನಿಂತು ವಂಚನೆ ಮತ್ತು ದ್ರೋಹದ ಕಥೆಯನ್ನು ಹೇಳಿದನು. ಓ ರಾಜನೇ, ಹೀಗೆ ಸಂಬೋಧಿಸಿ ಭೀಷ್ಮನು ಪ್ರಾರಂಭಿಸಿದನು. ಆ ಸಂದೇಶವಾಹಕನ ಮೂಲಕ ರಾಜ ದ್ರುಪದನು ಈ ಕೃತ್ಯದಲ್ಲಿ ಸಿಕ್ಕಿಬಿದ್ದ ಕಳ್ಳನಂತೆ ಇದ್ದನು. ಅವನಿಗೆ ಮಾತನಾಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅವನ ಮಾತುಗಳು ಅವನ ಗಂಟಲಿಗೆ ಅಂಟಿಕೊಂಡಿದ್ದವು. ಭೀಷ್ಮನು ಘಟನೆಗಳನ್ನು ವಿವರಿಸುವುದನ್ನು ಮುಂದುವರೆಸಿದಾಗ ರಾಜ ಧೃತರಾಷ್ಟ್ರನ ಕುತೂಹಲವು ಹೆಚ್ಚಾಯಿತು. ದ್ರುಪದದ ಸಹೋದರನಾದ ರಾಜ ಹಿರಣ್ಯವರ್ಮನು ತಮ್ಮ ಮಗನಾದ ಸಿಕಂದಿನ ಮಗಳೆಂದು ನಂಬುವಂತೆ ಆತನ ಅತ್ತಿಗೆ ಮೋಸ ಹೋಗಿದ್ದಳು ಎಂದು ಭೀಷ್ಮ ಹೇಳಿದನು. ಆದರೆ ಆತನು ಸತ್ಯವನ್ನು ತಿಳಿದಾಗ ಕ್ರಮ ತೆಗೆದುಕೊಳ್ಳಲು ಹಿಂಜರಿಯಲಿಲ್ಲ. ತನ್ನ ಹೃದಯದಲ್ಲಿ ತೀವ್ರವಾದ ದೃಢ ನಿಶ್ಚಯದಿಂದ ರಾಜ ಹಿರಣ್ಯವರ್ಮನು ತನ್ನ ಪ್ರಬಲ ಸ್ನೇಹಿತರನ್ನು ಒಟ್ಟುಗೂಡಿಸಿ ದ್ರುಪದದ ವಿರುದ್ಧ ದಂಡೆತ್ತಿ ಹೋಗಲು ದೊಡ್ಡ ಸೈನ್ಯವನ್ನು
ಒಟ್ಟುಗೂಡಿಸಿದನು. ಭೀಷ್ಮನು ಮಾತನಾಡುತ್ತಿದ್ದಂತೆಯೇ ಆ ದೃಶ್ಯವು ನಮ್ಮ ಮುಂದೆ ವೇದಿಕೆ ಮೇಲೆ ನಾಟಕದಂತೆ ತೆರೆದುಕೊಂಡಿತು. ರಾಜ ಹಿರಣ್ಯವರ್ಮನ ಮುಖವು ದೃಢನಿಶ್ಚಯದಿಂದ ಕೂಡಿದ್ದು, ತನ್ನ ಮೇಲೆ ನಡೆದಿರುವ ವಂಚನೆಯ ಬಗ್ಗೆ ತನ್ನ ಎಲ್ಲಾ ಮಿತ್ರರಿಗೆ ಸಂದೇಶಗಳನ್ನು ಕಳುಹಿಸುತ್ತಿರುವುದನ್ನು ನಾವು ನೋಡಿದೆವು. ಅವನು ಅವರನ್ನು ತನ್ನ ಸುತ್ತಲೂ ಒಟ್ಟುಗೂಡಿಸಿ ಒಂದು ಕಾರ್ಯಯೋಜನೆಯ ಬಗ್ಗೆ ಚರ್ಚಿಸಿದನು. ಸೀಕಂದಿನ್ ನಿಜವಾಗಿಯೂ ಮಗಳಾಗಿದ್ದರೆ ಅವರು ಒಪ್ಪಿಕೊಂಡರು. ನಾವು ದೃಪದವನ್ನು ಬಂಧಿಸಿ ಅವನನ್ನು ಅವನ ನಗರದಿಂದ ಎಳೆದುಕೊಳ್ಳುತ್ತೇವೆ. ಪಂಚಾಲದಲ್ಲಿ ಇನ್ನೊಬ್ಬ ರಾಜನನ್ನು ಸ್ಥಾಪಿಸುತ್ತೇವೆ. ನಂತರ ದೃಪದವನ್ನು ಸೀಕಂದಿನೊಂದಿಗೆ ಕೊಲ್ಲುತ್ತೇವೆ. ಈ ಸ್ಥಿರ ನಿರ್ಣಯದೊಂದಿಗೆ ರಾಜ ಹಿರಣ್ಯವರ್ಮನನು ದೃಪದನಿಗೆ ಮತ್ತೊಮ್ಮೆ ದೂತನನ್ನು ಕಳುಹಿಸಿ, ನಾನು ನಿನ್ನನ್ನು ಕೊಲ್ಲುತ್ತೇನೆ, ಶಾಂತವಾಗಿರಿ ಎಂದು ಹೇಳಿದನು. ಆದಾಗ್ಯೂ ರಾಜ ದೃಪದನು ಸ್ವಾಭಾವಿಕವಾಗಿ ಧೈರ್ಯಶಾಲಿಯಾಗಿರಲಿಲ್ಲ. ಅವನ ಅತ್ತಿಗೆ ಮಾಡಿದ ಅಪರಾಧವು ಅವನನ್ನು ಭಯದಿಂದ ತುಂಬಿತ್ತು ಮತ್ತು ಅವನು ದುಃಖದಿಂದ ಬಳಲುತ್ತಿದ್ದನು. ಅವನು ತನ್ನ ಕಷ್ಟಗಳ ಭಾರದಿಂದ ಸುತ್ತುವರಿದ ತನ್ನ ಅರಮನೆಗೆ ಹಿಂತಿರುಗಿದನು. ಅವನ ಹೆಂಡತಿ ಸೀಕಂದಿನ ತಾಯಿ ಅವನ ಮುಂದೆ ನಿಂತಳು. ಅವಳ ಮುಖವು ಕಳವಳದ ಚಿತ್ರವಾಗಿತ್ತು. ಆತಂಕದಿಂದ ನಡುಗಿದ ಅವನ ಧ್ವನಿಯಲ್ಲಿ, ನನ್ನ ಶಕ್ತಿಶಾಲಿ ಸಹೋದರ ರಾಜ ದೃಪದನು ರಾಜ ಹಿರಣ್ಯವರ್ಮನ ಕೋಪದಿಂದ ನನ್ನ ಕಡೆಗೆ ಬರುತ್ತಿದ್ದಾನೆ. ಈಗ ನಾವು ಏನು ಮಾಡಬೇಕು? ನಮ್ಮ ಮಗಳು ಸೀಕಂದಿನ ಹುಡುಗಿ ಎಂದು ಶಂಕಿಸಲಾಗಿದೆ. ನಾನು ಅವನನ್ನು ಮೋಸಗೊಳಿಸಿದ್ದೇನೆ ಎಂದು ಭಾವಿಸಿ ಅವನು ನನ್ನನ್ನು ಕೊಲ್ಲಲು ಬಯಸುತ್ತಾನೆ. ಅವನ ಹೆಂಡತಿಯ ಕಣ್ಣುಗಳು ಅವನನ್ನು ಭೇಟಿಯಾದವು ಮತ್ತು ಅವಳು ಬುದ್ಧಿವಂತಿಕೆಯ ಮಾತುಗಳನ್ನು ಹೇಳಿದಳಿಯೇ, ಸುಂದರಿಯೇ, ನಮಗೆ ಹೇಳು ರಾಜ ದೃಪದನು, ಇದರಲ್ಲಿ ಸತ್ಯವೇನಿದೆ? ನಾವು ಏನು ಮಾಡಬೇಕು? ಅವಳ ರಾಣಿ ಶಾಂತ ಭಾವದಿಂದ ಅವನನ್ನು ನೋಡಿದಳು. ಅವಳಿಗೆ ತನ್ನ ಗಂಡನ ಮಾತುಗಳ ಭಾರ ಗೊತ್ತಿತ್ತು, ಆದರೆ ಪರಿಸ್ಥಿತಿಯ ಗಂಭೀರತೆಯೂ ತಿಳಿದಿತ್ತು. ಹೀಗೆ ಅವಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ತನ್ನ ಧ್ವನಿಯನ್ನು ಹೇಳಿದಳು. ಮುಂಬರುವ ಯುದ್ಧದ ಮಧ್ಯೆ ರಾಜ ದೃಪದನು ಆಳವಾದ ಚಿಂತನೆಯಲ್ಲಿ ಕುಳಿತನು. ಅವರ ಮನಸ್ಸು ತನ್ನ ಸಹೋದರ ದಶರ್ನಾಕಗಳ ಆಡಳಿತಗಾರನನ್ನು ಎದುರಿಸುವ ಆಲೋಚನೆಯಿಂದ ಮುಳುಗಿತ್ತು. ಬುದ್ಧಿವಂತ ಮತ್ತು ಸಹಾನುಭೂತಿಯ ಮಹಿಳೆಯಾದ ಅವನ ರಾಣಿ ಕೋಣೆಯೊಳಗೆ ಪ್ರವೇಶಿಸಿದಳು. ಅವಳ ಕಣ್ಣುಗಳು ತನ್ನ ಒಡೆಯನ ಯೋಗಕ್ಷೇಮದ ಬಗ್ಗೆ ಚಿಂತೆಯಿಂದ ತುಂಬಿದವು. ದೇವರುಗಳಿಗೆ ಗೌರವ ನೀಡುವುದು ಯಾವಾಗಲೂ ಪ್ರಯೋಜನಕಾರಿಯಾಗಿದೆ, ಅವಳು ಮೃದುವಾಗಿ ಹೇಳಿದಳು. ವಿಶೇಷವಾಗಿ ಸಂಕಷ್ಟದ ಸಮಯದಲ್ಲಿ ನಾವು ನಮ್ಮ ಮೇಲಧಿಕಾರಿಗಳಿಗೆ ಗೌರವ ಸಲ್ಲಿಸಬೇಕು ಮತ್ತು ಎಲ್ಲಾ ದೇವರುಗಳನ್ನು ಪೂಜಿಸಬೇಕು. ಬ್ರಾಹ್ಮಣರಿಗೆ ಉದಾರವಾಗಿ ಅರ್ಪಣೆಗಳನ್ನು ಮಾಡಬೇಕು. ದಶರ್ನಾಕಗಳ ಅರಸನನ್ನು ಸಮಾಧಾನಪಡಿಸಲು ನಾವು ಬೆಂಕಿಯ ಮೇಲೆ ಅರ್ಪಣೆಗಳನ್ನು ಸುರಿಸೋಣ. ಬಹುಶಃ ಅವರ ಕೃಪೆಯಿಂದ ನಾವು ಈ ಸಂಘರ್ಷವನ್ನು ರಕ್ತಪಾತವಿಲ್ಲದೆ ಪರಿಹರಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬಹುದು. ಆದಾಗ್ಯೂ ರಾಜನ ಆಲೋಚನೆಗಳು ಬೇಡೆ ಇದ್ದವು, ಏಕೆಂದರೆ ಅವನು ತನ್ನ ಮತ್ತು ಅವನ ಕುಟುಂಬದ ಭವಿಷ್ಯದ ಬಗ್ಗೆ ಯೋಚಿಸುತ್ತಿದ್ದನು. ಅವನ ಮಗಳು ಸೀಕಂದಿನಿ ಕೂಡ ತನ್ನದೇ ಆದ ದುಃಖದ ಜಗತ್ತಿನಲ್ಲಿ ಕಳೆದು ಹೋದಳು. ಅವಳು ಹುಡುಗಿಯಾಗಿ ಜನಿಸಿದ್ದಳು, ಆದರೆ ಅವಳ ಪೋಷಕರು ದಶರ್ನಾಕಗಳ ರಾಜನನ್ನು ತಾನು ಮಗನೆಂದು ನಂಬುವಂತೆ ಮೋಸಗೊಳಿಸಿದ್ದರು ಮತ್ತು ಈಗ ಅವಳ ಉಪಸ್ಥಿತಿಯೇ ಮುಮ್ಮರುವ ಯುದ್ಧಕ್ಕೆ ಕಾರಣವಾಗಿದೆ. ರಾಜ ಮತ್ತು ರಾಣಿ ತಮ್ಮ ಆಯ್ಕೆಗಳ ಬಗ್ಗೆ ಚರ್ಚಿಸುವುದನ್ನು ಮುಂದುವರೆಸಿದಾಗ ಸೀಕಂದಿನಿಯ ಆಲೋಚನೆಗಳು ಒಳಮುಖವಾಗಿ ತಿರುಗಿದವು. ನನ್ನ ಕುಟುಂಬದ ಮೇಲೆ ಈ ನೋವನ್ನು ತಂದದ್ದು ನಾನೇ ಎಂದು ಆಕೆ ನಾಚಿಕೆ ಮತ್ತು ವಿಷಾದದಿಂದ ತುಂಬಿದಳು. ತನ್ನ ಕುಟುಂಬದ ನೋವನ್ನು ನಿವಾರಿಸುವ ಏಕೈಕ ಮಾರ್ಗವೆಂದರೆ ತನ್ನ ಜೀವನವನ್ನು ಕೊನೆಗೊಳಿಸುವುದು ಎಂದು ಅವಳು ನಿರ್ಧರಿಸಿದರು. ಭಾರವಾದ ಹೃದಯದಿಂದ ಸೀಕಂದಿನಿ ತನ್ನ ಮನೆಯಿಂದ ಹೊರಟು ದಟ್ಟವಾದ ಅರಣ್ಯಕ್ಕೆ ಕಾಲಿಟ್ಟಳು. ಕಾಡಿನೊಳಗೆ ಆಳವಾದ ಏಕಾಂಗಿ ಮಹಡಿಗೆ ಹೋಗುವಾಗ ತನ್ನ ಹೆತ್ತವರ ಕಣ್ಣುಗಳನ್ನು ತಪ್ಪಿಸಿದಳು. ಆ ಮಹಲು ಕಬ್ಬಿಣದ ಮುಷ್ಟಿಯಿಂದ ಕಾಡಿನ ಮೇಲೆ ಆಳ್ವಿಕೆ ನಡೆಸಿದ ಸ್ತುನಕರ್ಣರೆಂಬ
ಅಸಾಧಾರಣ ಯಕ್ಷನಿಗೆ ಸೇರಿದ್ದಾಗಿತ್ತು. ಯಕ್ಷನ ಕೋಪಕ್ಕೆ ಹೆದರಿ ಪುರುಷರು ಈ ಸ್ಥಳಕ್ಕೆ ಸಾಹಸ ಮಾಡಲು ವಿರಳವಾಗಿ ಧೈರ್ಯ ಮಾಡಿದರು. ಸಿಕಂದಿನಿ ಆ ಮಹಡಿಯಲ್ಲಿ ಅನೇಕ ದಿನಗಳನ್ನು ಕಳೆದು ತನ್ನ ಸ್ವಂತ ಸಂಕಲ್ಪದ ಹೊರತಾಗಿ ಬೇನನ್ನೂ ಅವಲಂಬಿಸಲಿಲ್ಲ. ಅಲ್ಲಿಯೇ ಅವಳು ಸಂಪತ್ತಿನ ಒಡೆಯನ ಅನ್ಯಾಯಿಯಾಗಿದ್ದ ದರೆಯುಳ್ಳ ಗುಹಾಕನಾಗ ಸ್ತುನನನ್ನು ಭೇಟಿಯಾದಳು. ತನ್ನ ಜೀವನವನ್ನು ಕೊನೆಗಾಣಿಸುವ ಸಿಕಂದಿನಿ ಸಂಕಲ್ಪವನ್ನು ಸ್ತುನಳು ಕಂಡುಹಿಡಿದಳು ಮತ್ತು ತನ್ನ ಗುರಿಯನ್ನು ಸಾಧಿಸಲು ಸಹಾಯ ಮಾಡಲು ಮುಂದಾದಳು. ಆದಾಗ್ಯೂ ಸಿಕಂದಿನಿ ಹಿಂಜರಿಯುತ್ತಿದ್ದಳು. ಯಕ್ಷನು ಸಹ ತನ್ನ ಬಯಕೆಯನ್ನು ಪೂರೈಸಬಹುದೇ ಎಂದು ಖಚಿತವಾಗಿರಲಿಲ್ಲ. ನಿನಗೆ ಅದನ್ನು ಸಾಧಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಅವಳು ಹೇಳಿದಳು. ಆದರೆ ಎಷ್ಟು ಅಸಾಧ್ಯವೆಂದು ತೋರುತ್ತದೆಯಾದರೂ ಯಾವುದೇ ವರವನ್ನು ನೀಡಬಲ್ಲ ಶಕ್ತಿಶಾಲಿ ಜೀವಿ ಎಂದು ತನು ಅವಳಿಗೆ ಭರವಸೆ ನೀಡಿದರು. ನಂತರ ಸಿಕಂದಿನಿ ತನ್ನ ಕುಟುಂಬದ ತೊಂದರೆಗಳು ಮತ್ತು ಮುಂಬರುವ ಯುದ್ಧದ ಬಗ್ಗೆ ಹೇಳುತ್ತಾ ತನ್ನ ಹೃದಯವನ್ನು ಸ್ಥಳನಿಗೆ ಸುರಿದಳು. ತನ್ನ ತಂದೆ, ತಾಯಿ ಮತ್ತು ತನ್ನನ್ನು ವಿನಾಶದಿಂದ ರಕ್ಷಿಸಿಕೊಳ್ಳುವಂತೆ ಅವಳು ಅವನನ್ನು ಬೇಡಿಕೊಂಡಳು. ಆ ರಾಜನು ನಮ್ಮ ನಗರವನ್ನು ತೊರೆಯುವವರೆಗೂ ಅವಳು, ಮಹಾನ್ ಯಕ್ಷನೇ, ನನಗೆ ನಿನ್ನ ಕರುಣೆಯನ್ನು ತೋರಿಸು ಎಂದು ಬೇಡಿಕೊಂಡಳು. ಆತನ ಹೃದಯವು ಯುವ ರಾಜಕುಮಾರಿಯ ಬಗ್ಗೆ ಸಹಾನುಭೂತಿಯಿಂದ ತುಂಬಿತ್ತು. ತನ್ನ ಗುರಿಯನ್ನು ಸಾಧಿಸಲು ಆಕೆಗೆ ಸಹಾಯ ಮಾಡುವುದಾಗಿ ಅವನು ಪ್ರತಿಜ್ಞೆ ಮಾಡಿದನು ಮತ್ತು ಅವರು ಒಟ್ಟಾಗಿ ಈ ಘಟನೆಯನ್ನು ತಡೆಗಟ್ಟಲು ಯೋಜನೆಯನ್ನು ರೂಪಿಸಿದರು. ಪ್ರಾಚೀನ ಭಾರತ ಸಮಾಜದಲ್ಲಿ ಪರಿವರ್ತನೆಯ ಮತ್ತು ಅದರ ಪರಿಣಾಮದ ಕಥೆಯೊಂದು ಹೊಮ್ಮುತ್ತಿತು. ಪೂಜ್ಯ ಋಷಿಯಾದ ಭೀಷ್ಮನು ಪಂಚಾಲದ ರಾಜ ದೃಪದನ ಮಗಳಾದ ಸಿಕಂದಿನಿಯ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಸಿಕಂದಿನಿಯ ಜೀವನವು ದುರದೃಷ್ಟದಿಂದ ಗುರುತಿಸಲ್ಪಟ್ಟಿದೆ ಮತ್ತು ಅವಳು ಅದೃಷ್ಟದಿಂದ ಬಳಲುತ್ತಿದ್ದಳು. ಅಪಾರ ಶಕ್ತಿಯನ್ನು ಹೊಂದಿದ್ದ ಮತ್ತು ಆಕಾಶದ ವೇಂಜರ್ವಾಗಿದ್ದ ಸ್ತುನರೆಂಬ ಯಕ್ಷನು ಅವಳ ಮೇಲೆ ಕರುಣೆ ತೋರಿದ್ದನು. ಅವನು ಸಿಕಂದಿನಿಯವರಿಗೆ ಒಂದು ನಿರ್ದಿಷ್ಟ ಅವಧಿಗೆ ತನ್ನ ಪುರುಷತ್ವವನ್ನು ನೀಡುವುದಾಗಿ ಬಹಿರಂಗಪಡಿಸಿದನು. ಆದರೆ ಪ್ರತಿಯಾಗಿದ್ದ ಷಣ್ಣಕರ ರಾಜನು ತಮ್ಮ ನಗರದಿಂದ ನಿರ್ಗಮಿಸಿದ ನಂತರ ಅದನ್ನು ಅವನಿಗೆ ಮರಳಿ ನೀಡುವುದಾಗಿ ಅವಳು ಭರವಸೆ ನೀಡಬೇಕು. ತನ್ನ ಕುಟುಂಬ ಮತ್ತು ರಾಜ್ಯವನ್ನು ಉಳಿಸಲು ಹತಾಶರಾದ ಸಿಕಂದಿನಿ ಸ್ತುನನ ಷರತ್ತುಗಳಿಗೆ ಒಪ್ಪಿಕೊಂಡರು. ಅವರು ಒಂದು ಒಡಂಬಡಿಕೆಯನ್ನು ಮಾಡಿಕೊಂಡರು ಮತ್ತು ಒಂದು ನಿಗೂಢ ಆಚರಣೆಯ ಮೂಲಕ ಅವರು ತಮ್ಮ ಲಿಂಗಗಳನ್ನು ವಿನಿಮಯ ಮಾಡಿಕೊಂಡರು. ಈಗ ಪುರುಷರ ರೂಪವನ್ನು ಹೊಂದಿರುವ ಸಿಕಂದಿನಿ ತನ್ನ ತಂದೆಯ ಆಸ್ಥಾನವನ್ನು ಬಹಳ ಸಂತೋಷದಿಂದ ಪ್ರವೇಶಿಸಿದಳು. ಅಲ್ಲಿ ರಾಜ ದೃಪದನು ಅವಳನ್ನು ಸ್ವಾಗತಿಸಿದನು. ಆದಾಗ್ಯೂ ದಶನಾಕ ರಾಜ ಹಿರಣ್ಯವರ್ಮನಿಗೆ ಸಿಕಂದಿನಿ ನಿಜವಾಗಿಯೂ ಪುರುಷನೆಂದು ಮನವರಿಕೆಯಾಗಲಿಲ್ಲ. ತನ್ನ ಮಗಳು ಮೋಸ ಹೋಗಿದ್ದಾಳೆ ಮತ್ತು ಸತ್ಯವನ್ನು ಬಹಿರಂಗಪಡಿಸದಿದ್ದರೆ ತನ್ನ ಕುಟುಂಬದೊಂದಿಗೆ ಅವನನ್ನು ನಿರ್ನಾಮ ಮಾಡುವುದಾಗಿ ರಾಜ ದೃಪದನಿಗೆ ತಿಳಿಸಲು ಅವನು ಬ್ರಾಹ್ಮಣನನ್ನು ಕಳುಹಿಸಿದನು. ಆದರೆ ರಾಜ ದೃಪದನು ಸೌಮ್ಯವಾದ ವರ್ತನೆಯನ್ನು ಹೊಂದಿದ್ದನು. ಹಿರಣ್ಯವರ್ಮನಿಗೆ ಪ್ರತ್ಯುತ್ತರ ಸಂದೇಶದೊಂದಿಗೆ ರಾಯಭಾರಿಯನ್ನು ಕಳುಹಿಸಿದನು. ಸಿಕಂದಿನಿ ನಿಜವಾಗಿಯೂ ಪುರುಷನೆಂದು ಹೇಳಿದವು. ಇನ್ನೂ ಸಂಶಯದಲ್ಲಿದ್ದ ದಶರ್ನಾಕ ರಾಜನು ಸಿಕಂದಿನ ಲಿಂಗದ ಬಗ್ಗೆ ಸತ್ಯವನ್ನು ಕಂಡುಹಿಡಿಯಲು ಯುವತಿಯರ ಗುಂಪನ್ನು ಕಳುಹಿಸಲು ನಿರ್ಧರಿಸಿದನು. ಈ ಮಹಿಳೆಯರು ಹಿಂದಿರುಗಿದ ನಂತರ ಹಿರಣ್ಯವರ್ಮನಿಗೆ ಸಿಕಂದಿನಿ ನಿಜವಾಗಿಯೂ ಒಬ್ಬ ಶಕ್ತಿಶಾಲಿ ವ್ಯಕ್ತಿ ಎಂದು ತಿಳಿಸಿದರು. ಸಂತೋಷ ಮತ್ತು ಸಮಾಧಾನದಿಂದ ತುಂಬಿದ ದಶರ್ನಾಕಗಳ ರಾಜನು ನಂತರ ತನ್ನ ಮಗಳನ್ನು ವಂಚನೆಯಲ್ಲಿ ತನ್ನ ಪಾತ್ರಕ್ಕಾಗಿ ಗದರಿಸುತ್ತಾ ಪಂಚಾಲದಿಂದ ಹೊರಟು ಹೋದನು. ಆದಾಗ್ಯೂ ಇನ್ನೂ ಸ್ತ್ರೀರೂಪವನ್ನು ಹೊಂದಿದ್ದ ಸ್ಥಳನು ನಾಚಿಕೆಯಿಂದಾಗಿ ಯಕ್ಷ ಪ್ರಭುವಾದ ವೈಶ್ರವನನ್ನು ಸಂಪರ್ಕಿಸಲಿಲ್ಲ. ಅವನು ತನ್ನ ಪುರುಷತ್ವವನ್ನು ಸಿಕಂದಿನಿಗೆ ಬಿಟ್ಟು ಅವಳ ಸ್ತ್ರೀತ್ವವನ್ನು ತೆಗೆದುಕೊಂಡನು. ಯಕ್ಷ ಪ್ರಭುವು ಈ ಉಲ್ಲಂಘನೆಯಿಂದ ಕೋಪಗೊಂಡನು ಮತ್ತು ತಾನು ಮಹಿಳೆಯಾಗಿ ಉಳಿಯುತ್ತೇನೆ ಮತ್ತು ಸಿಕಂದಿನನು ಅವನ ಮರಣದವರೆಗೂ ಪುರುಷನಾಗಿ ಉಳಿಯುತ್ತಾನೆ ಎಂದು ಹೇಳಿ ಸ್ಥಳವನ್ನು ಶಪಿಸಿದನು. ಸ್ತುನನ ದುರವಸ್ಥೆಯಿಂದ ಪ್ರೇರೇಪಿಸಲ್ಪಟ್ಟ ಯಕ್ಷರು ತನ್ನ ಶಾಪಕ್ಕೆ ಒಂದು ಮಿತಿಯನ್ನು ನಿಗದಿಪಡಿಸುವಂತೆ ವೈಶ್ರವನನ್ನು ಬೇಡಿಕೊಂಡರು. ಸಿಕಂದಿನ ಮರಣದ ನಂತರ ಸ್ತುನನು ತನ್ನ ಮೂಲ ರೂಪವನ್ನು ಮರಳಿ ಪಡೆಯುತ್ತಾನೆ ಎಂದು ಹೇಳುತ್ತಾ
ಯಕ್ಷ ಪ್ರಭು ಒಪ್ಪಿಕೊಂಡನು. ಈ ಭರವಸೆಯಿಂದ ಉನ್ನತ ಆತ್ಮದ ಯಶಸ್ಥಳನು ತನ್ನ ಆತಂಕದಿಂದ ಮುಕ್ತನಾದನು. ಹೀಗಾಗಿ ಭೀಷ್ಮನು ಈ 2 ಪಾತ್ರಗಳನ್ನು ಸಂಕೀರ್ಣವಾದ ನೃತ್ಯದಲ್ಲಿ ಬೆಸೆದ ಪರಿವರ್ತನೆ, ಪರಿಣಾಮ ಮತ್ತು ಅದೃಷ್ಟದ ಸಂಕೀರ್ಣತೆಗಳ ಕಥೆಯಾದ ಸಿಕಂದಿನಿ ಮತ್ತು ಸ್ತುನ ಕಥೆಯನ್ನು ಮುಕ್ತಾಯಗೊಳಿಸಿದಳು. ರಾಜ ದುರ್ಯೋಧನನ ಮುಂದೆ ನೆರೆದಿದ್ದ ದೊಡ್ಡ ಸೈನ್ಯದ ಮೇಲೆ ಸೂರ್ಯನು ಉದಯಿಸಲಿಲ್ಲ. ತನ್ನ ಮತ್ತು ತನ್ನ ಸಂಬಂಧಿಕರ ಭವಿಷ್ಯವನ್ನು ತಿಳಿಯಲು ಉತ್ಸುಕನಾಗಿದ್ದ ಯುವ ರಾಜಕುಮಾರನು ಗೌರವಾನ್ವಿತ ಯೋಧ ಮತ್ತು ಕೌರವರ ನಾಯಕನಾಗಿದ್ದ ತನ್ನ ಅಜ್ಜ ಭೀಷ್ಮನ ಬಳಿಗೆ ಹೋದನು. ದುರ್ಯೋಧನನು ತನ್ನ ಮೊಮ್ಮಗನನ್ನು ಅವರ ಶತ್ರುಗಳಾದ ಪಾಂಡವರ ಶಕ್ತಿ ಮತ್ತು ದೌರ್ಬಲ್ಯದ ಬಗ್ಗೆ ಕೇಳಿದಾಗ, ರಾಜನ ಬುದ್ಧಿವಂತ ಮತ್ತು ನಿಷ್ಠಾವಂತ ಪರಿಚಾರಕನಾದ ಸಂಜಯನು ಪಕ್ಕದಲ್ಲಿ ನಿಂತನು. ಭೀಷ್ಮನು ತನ್ನ ಮುಖದ ಮೇಲೆ ನಗುವಿನ ಸುಳಿವನ್ನು ತೋರಿಸುತ್ತಾ ತನ್ನ ವೈರಿಗಳ ವಿರುದ್ಧ ಯಾವ ಕಾರ್ಯತಂತ್ರವನ್ನು ಬಳಸಬೇಕೆಂಬುದನ್ನು ವಿವರಿಸಲು ಪ್ರಾರಂಭಿಸಿದನು. ಸಾಮಾನ್ಯ ಹೋರಾಟಗಾರರು, ಅವನು ಹೇಳಿದನು, ನೇರವಾದ ಶೌರ್ಯದಿಂದ ಹೋರಾಡಬೇಕು. ಆದರೆ ವಂಚನೆಯ ಶಕ್ತಿಯನ್ನು ಹೊಂದಿರುವವರಿಗೆ ಹೆಚ್ಚು ಕುತಂತ್ರದ ವಿಧಾನದ ಅಗತ್ಯವಿದೆ. ಅವನು ಮುಂದುವರಿಯುವ ಮೊದಲು ಒಂದು ಕ್ಷಣವಿರಾಮಗೊಳಿಸಿದನು. ನಾನು ಪಾಂಡವರ ಸೈನ್ಯವನ್ನು ನಾಶಪಡಿಸಬಲ್ಲೆ. ಪ್ರತಿದಿನ 10,000 ಸಾಮಾನ್ಯ ಯೋಧರು ಮತ್ತು 1,000 ರಥಯೋಧರನ್ನು ನನ್ನ ಪಾಲಾಗಿ ತೆಗೆದುಕೊಳ್ಳುತ್ತೇನೆ. ಅಂಚೆ ಮೂಲಕ ಮತ್ತು ಸಕ್ರಿಯವಾಗಿ ಶ್ರಮಿಸುತ್ತಾ ನಾನು ಈ ದೊಡ್ಡ ಸೈನ್ಯವನ್ನು 1 ತಿಂಗಳೊಳಗೆ ಮುಗಿಸಬಲ್ಲೆ. ತನಗೂ ದ್ರೋಣನ ಬಗೆಗಿನ ದುರ್ಯೋಧನನ ಕುತೂಹಲವನ್ನು ನೆನಪಿಸಿಕೊಳ್ಳುತ್ತಾ ಸಂಜಯನ ಧ್ವನಿಯು ಮುಂದುವರಿಯಿತು. ರಾಜನು ಬುದ್ಧಿವಂತ ವೃದ್ಧ ಯೋಧನ ಬಳಿಗೆ ಹೋಗಿ ಭೀಷ್ಮನು ಹೇಳಿದಷ್ಟು ಬೇರವರ ಶತ್ರುಗಳನ್ನು ಸೋಲಿಸಬಹುದೇ ಎಂದು ತಿಳಿಯಲು ಪ್ರಯತ್ನಿಸಿದನು. ದ್ರೋಣನು ಮುಗುಳ್ನಕ್ಕು ಉತ್ತರಿಸಿದನು, ನನಗೆ ಈಗ ವಯಸ್ಸಾಗಿದೆ. ನನ್ನ ಶಕ್ತಿ ಮತ್ತು ಚಟುವಟಿಕೆಗಳು ದುರ್ಬಲಗೊಂಡಿವೆ. ಆದರೆ ನನ್ನ ಶಸ್ತ್ರಾಸ್ತ್ರಗಳ ಬೆಂಕಿಯಿಂದ ನಾನು 1 ತಿಂಗಳ ಅವಧಿಯಲ್ಲಿ ಭೀಷ್ಮನಂತೆಯೇ ಪಾಂಡವರ ಸೈನ್ಯವನ್ನು ಸೇವಿಸಬಲ್ಲೆ. ಸಂಜಯ್ ಮುಂದುವರಿಸಿದನು, ಇನ್ನೊಬ್ಬ ಪ್ರಸಿದ್ಧ ಯೋಧನಾದ ಕೃಪ ತಾನು 2 ತಿಂಗಳ ಅವಧಿಯಲ್ಲಿ ಶತ್ರುವನ್ನು ನಾಶಪಡಿಸಬಹುದು ಎಂದು ನಂಬಿದ್ದನು. ದ್ರೋಣನ ಮಗನಾದ ಅಶ್ವತ್ಥಾಮನು ತಾನು 10 ರಾತ್ರಿಯೊಳಗೆಯೇ ಪಾಂಡವರನ್ನು ವಶಪಡಿಸಿಕೊಳ್ಳುತ್ತೇನೆ ಎಂದು ಹೆಮ್ಮೆ ಪಡುತ್ತಿದ್ದನು. ಆದರೆ ಸರ್ವಶಕ್ತನಾದ ಸೂತನ ಮಗನಾದ ಕರ್ಣನೇ ಎಲ್ಲದಕ್ಕೂ ಧೈರ್ಯಶಾಲಿ ಎಂದು ಹೇಳಿಕೊಂಡನು. ಅವನು ಕೇವಲ 5 ದಿನಗಳಲ್ಲಿ ಅವರ ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸುವ ಪ್ರತಿಜ್ಞೆ ಮಾಡಿದನು. ರಾಜನು ಈ ಹೆಗ್ಗಳಿಕೆಗೆ ನಕ್ಕನು. ನೀವು ಪಾರ್ಥನನ್ನು ಎದುರಿಸದಿರುವವರೆಗೆ ಅವನ ಬಾಣಗಳು ಶಂಖ ಮತ್ತು ಬಿಲ್ಲುಗಳೊಂದಿಗೆ ಮತ್ತು ವಾಸುದೇವನು ಅವನ ಪಕ್ಕದಲ್ಲಿ ತನ್ನ ರಥದ ಮೇಲೆ ಹೋರಾಡಲು ಧಾವಿಸುತ್ತಿರುವಾಗ ನೀವು ಆ ರೀತಿ ಯೋಚಿಸಬಹುದು. ಕರ್ಣನ ಮಾತುಗಳು ರಾಜನ ಮನರಂಜನೆ ಮತ್ತು ಸಂದೇಹದ ಮಿಶ್ರಣವನ್ನು ಎದುರಿಸಿದವು. ಆದರೆ ಸಂಜಯನ ಧ್ವನಿಯು ಪ್ರತಿ ಯೋಧನ ಹೆಗ್ಗಳಿಕೆ ಮತ್ತು ಹಕ್ಕುಗಳನ್ನು ವಿವರಿಸುತ್ತಾ ಸ್ಥಿರವಾಗಿತ್ತು. ಕುಂತಿಯ ಹಿರಿಯ ಮಗ ಯುಧಿಷ್ಠಿರನು ತನ್ನ ಸಹೋದರರನ್ನು ಖಾಸಗಿ ಸಭೆಗೆ ಕರೆದಾಗ ಸೂರ್ಯನು ಪಾಂಡವರ ಗಲಭೆಯ ಶಿಬಿರದ ಮೇಲೆ ಏಳಲೇ ಇಲ್ಲ. ಯುದ್ಧದ ಭಾರವು ಅವರ ಹೆಗಲ ಮೇಲೆ ಭಾರವಾಗಿ ಬಿದ್ದಿತ್ತು ಮತ್ತು ರಾಜನ ಮಾತುಗಳು ತುತ್ತಾಗಿ ಕೂಡಿದ್ದವು. ನನ್ನ ಪ್ರಿಯ ಸಹೋದರರೇ, ಅವನು ಪ್ರಾರಂಭಿಸಿದ ನನಗೆ ಕುರು ಸೈನ್ಯದೊಳಗಿನ ನಮ್ಮ ಗೂಢಚಾರರಿಂದ ಸುದ್ದಿ ಬಂದಿದೆ. ದುರ್ಯೋಧನ ಆ ಕುತಂತ್ರದ ರಾಜಕುಮಾರ ಗಂಧಿಯ ಮಹಾನ್ ಯೋಧ ಮಗನಾದ ಭೀಷ್ಮನನ್ನು ನಮ್ಮನ್ನು ನಾಶ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಎಂದು ಕೇಳಿದನು. ಮತ್ತು ಭೀಷ್ಮನು ಏನು ಹೇಳಿದನು? 1 ತಿಂಗಳ ಅವಧಿಯಲ್ಲಿ ಅವನು ಘೋಷಿಸಿದನು. ಆದರೆ ಯುದ್ಧ ಕಲೆಗಳ ಮುಖ್ಯಸ್ಥನಾದ ದ್ರೋಣನು ಅದೇ ರೀತಿ ಹೇಳಿದನು. ಸುಮಾರು 1 ತಿಂಗಳಲ್ಲಿ ಬುದ್ಧಿವಂತ ಮತ್ತು ಪೂಜ್ಯ ಋಷಿಯಾದ ಕೃಪೆಯು ಅವರ ಭಾವನೆಗಳನ್ನು ಪ್ರತಿಧ್ವನಿಸಿತು. ಯುಧಿಷ್ಠಿರನು ನಿಶ್ಶಬ್ದನಾದನು. ಅವನ ಕಣ್ಣುಗಳು ಅವನ ಸಹೋದರರ ಮುಖಗಳನ್ನು ನೋಡುತ್ತಿದ್ದವು. ಆಮೇಲೆ ದ್ರೋಣನ ಮಗನು 10 ರಾತ್ರಿಗಳಲ್ಲಿ ಈ ಕಾರ್ಯವನ್ನು ಪೂರ್ಣಗೊಳಿಸಬಹುದೆಂದು ಹೆಮ್ಮೆ ಪಡುತ್ತಿದ್ದನು.
ಮತ್ತು ಆ ನುರಿತ ಯೋಧನಾದ ಕರ್ಣನು ಅದು ಕೇವಲ 5 ದಿನಗಳನ್ನು ತೆಗೆದುಕೊಳ್ಳುತ್ತದೆ ಎಂದು ಹೇಳಿಕೊಂಡನು. ಆದರೆ ಅರ್ಜುನನೇ, ನಿನ್ನ ಬಗ್ಗೆ ಏನು ಈ ಪ್ರಬಲ ಯೋಧರ ಗುಂಪಿಗೆ ನೀನು ಏನು ಹೇಳುತ್ತೀ? ಅರ್ಜುನನು ತನ್ನ ಸುರುಳಿಯಾಕಾರದ ಕೂದಲು ಮತ್ತು ಚುಚ್ಚುವ ನೋಟದಿಂದ ತನ್ನ ಸಹೋದರರ ಕಡೆಗೆ ತಿರುಗಿ ಉತ್ತರಿಸಿದನು. ಈ ಪುರುಷರೆಲ್ಲರೂ ಪ್ರಬಲ ಎದುರಾಳಿಗಳು. ಅವನು ಹೇಳಿದನು, ಶಸ್ತ್ರಾಸ್ತ್ರಗಳಲ್ಲಿ ನಿಪುಣ ಮತ್ತು ಯುದ್ಧ ಕಲೆಗಳಲ್ಲಿ ನುರಿತವರು. ಅವರು ಹಾಗೆ ಮಾಡಲು ನಿರ್ಧರಿಸಿದರೆ ಅವರು ನಮ್ಮನ್ನು ನಿರ್ನಾಮಗೊಳಿಸಬಹುದು ಎಂಬುದರಲ್ಲಿ ಸಂದೇಹವಿಲ್ಲ. ಅವನು ತನ್ನ ಕಣ್ಣುಗಳನ್ನು ದೃಢ ನಿಶ್ಚಯದಿಂದ ಹೊಳೆಯುತ್ತಾ ನಿಲ್ಲಿಸಿದನು. ಆದರೆ ಪ್ರಿಯ ಸಹೋದರರೇ, ನಮ್ಮ ಹೃದಯಗಳು ಭರವಸೆಯಿಂದ ಹಗುರವಾಗಲಿ. ನನ್ನ ಮಿತ್ರನಾದ ವಾಸುದೇವನು ನನ್ನ ಪಕ್ಕದಲ್ಲಿದ್ದರೆ ನಾವು ಅತ್ಯಂತ ದೊಡ್ಡ ವೈರಿಗಳನ್ನೂ ಸಹ ಸೋಲಿಸಬಹುದು ಎಂದು ನನಗೆ ತಿಳಿದಿದೆ. ಸ್ವತಃ ಮಹಾದೇವನು ನನಗೆ ನೀಡಿದ ಆಕಾಶದ ಆಯುಧವು ಇನ್ನೂ ನನ್ನೊಳಗೆ ಅಸ್ತಿತ್ವದಲ್ಲಿದೆ. ಸೃಷ್ಟಿಯಾದ ಎಲ್ಲಾ ವಸ್ತುಗಳನ್ನು ಒಂದೇ ಕ್ಷಣದಲ್ಲಿ ನಾಶ ಮಾಡುವ ಸಾಮರ್ಥ್ಯವಿರುವ ಭಯಾನಕ ಮತ್ತು ಪ್ರಬಲ ಶಕ್ತಿ. ಅರ್ಜುನನ ಮಾತುಗಳು ಒಂದು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಮತ್ತು ನಮ್ಮ ಶತ್ರುಗಳ ವಿಷಯಕ್ಕೆ ಬಂದರೆ ಅವರು ಸಾಮಾನ್ಯ ಮನುಷ್ಯರಲ್ಲ. ಭೀಷ್ಮ, ದ್ರೋಣ, ಕೃಪಾ ಮತ್ತು ದ್ರೋಣನ ಮಗ ಅವರೆಲ್ಲರೂ ಆಕಾಶದ ಶಸ್ತ್ರಾಸ್ತ್ರಗಳನ್ನು ಹೊಂದಿದ್ದಾರೆ ಮತ್ತು ಯುದ್ಧ ಮಾಡಲು ಉತ್ಸುಕರಾಗಿದ್ದಾರೆ. ನಮ್ಮಲ್ಲಿ ಶಿಖಂದಿನ್, ಯುಧನ, ದ್ವಿಸದ್ಯುಮ್ನ ಮತ್ತು ಇತರ ಅನೇಕರು ಶ್ರೇಷ್ಠ ಭೀಷ್ಮ ಮತ್ತು ದ್ರೋಣರಿಗೆ ಸಮನಾದ ಶೌರ್ಯವನ್ನು ಹೊಂದಿದ್ದಾರೆ. ಅರ್ಜುನನು ಮಾತನಾಡುವುದನ್ನು ಮುಂದುವರೆಸಿದಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಮತ್ತು ನಮ್ಮ ಸ್ವಂತ ಪಡೆಗಳ ಬಗ್ಗೆ ಏನು? ಯುದ್ಧದಲ್ಲಿ ದೇವತೆಗಳನ್ನೂ ಸಹ ಕೊಲ್ಲುವ ಸಾಮರ್ಥ್ಯವಿರುವ ಭೀಮಸೇನ, ಆ ಅವಳಿಗಳು, ಯುದ್ಧಮನು, ಉತ್ತಮಾಚರು, ವಿರಾಟ, ದ್ರುಪದ, ಶಂಕ ಮತ್ತು ಅಭಿಮನ್ಯುಗಳಂತಹ ಪ್ರಬಲ ಯೋಧರು ನಮ್ಮಲ್ಲಿ ಇಲ್ಲವೇ? ಅರ್ಜುನನು ತನ್ನ ಮಾತುಗಳನ್ನು ಮುಕ್ತಾಯಗೊಳಿಸಿದಾಗ ರಾಜನ ಕಣ್ಣುಗಳು ಅಗಲವಾದವು. ಮತ್ತು ನಿಮ್ಮ ಬಗ್ಗೆ ಏನು ಪ್ರಿಯ ಸಹೋದರರೇ? ನೀವೆಲ್ಲರೂ ನಿಮ್ಮ ಸ್ವಂತ ಬಲದಲ್ಲಿ ಪ್ರಬಲ ಯೋಧರು. ಅದಕ್ಕೆ ಸಮಾನವಾದ ಪರಾಕ್ರಮವನ್ನು ಹೊಂದಿದ್ದೀರಿ. ಸೂರ್ಯನು ಕುರುಕ್ಷೇತ್ರದ ವಿಶಾಲ ವಿಸ್ತಾರದ ಮೇಲೆ ಉದಯಿಸಿದನು. ಒಟ್ಟುಗೂಡಿದ ಸೈನ್ಯರ ಮೇಲೆ ಚಿನ್ನದ ಹೊಳಪನ್ನು ಬೀರಿದನು. ದುರ್ಯೋಧನನ ಉತ್ತಟ ಮಾತುಗಳಿಂದ ಪ್ರಚೋದಿಸಲ್ಪಟ್ಟ ರಾಜರು ತಮ್ಮ ಶತ್ರುಗಳಾದ ಪಾಂಡವರನ್ನು ಎದುರಿಸಲು ಸಿದ್ಧರಾಗಿದ್ದಾಗ ಗಾಳಿಯು ನಿರೀಕ್ಷಿತ ಮೌನದಿಂದ ತುಂಬಿಟ್ಟುದು. ಧೃತರಾಷ್ಟ್ರನ ಮಗನು ಮೋಡಗಳಿಲ್ಲದ ಆಕಾಶದ ಕೆಳಗೆ ತನ್ನ ಪಡೆಗಳನ್ನು ಒಟ್ಟುಗೂಡಿಸಿದನು. ಮತ್ತು ಪ್ರತಿಯೊಬ್ಬ ರಾಜನು ಧಾರ್ಮಿಕ ಸ್ನಾನದ ಮೂಲಕ ತಮ್ಮನ್ನು ಶುದ್ಧೀಕರಿಸಿಕೊಳ್ಳಲು ಕಾಳಜಿ ವಹಿಸಿದ್ದನು. ಅವರು ಹೂವುಗಳ ಹೂಮಾಲೆಗಳನ್ನು ಧರಿಸಿದ್ದರು ಮತ್ತು ಮುಂದಿನ ಯುದ್ಧಕ್ಕೆ ತಮ್ಮ ಬದ್ಧತೆಯನ್ನು ಸಂಕೇತಿಸುವ ಬಿಳಿ ನಿಲುವಂಗಿಗಳನ್ನು ಧರಿಸಿದ್ದರು. ಗೌರವದ ಕೈಗಳಿಂದ ಅವರು ಪವಿತ್ರ ಬೆಂಕಿಯ ಮೇಲೆ ಧೂಪವನ್ನು ಸುರಿಸಿದರು. ಬ್ರಾಹ್ಮಣರಿಂದ ಆಶೀರ್ವಾದವನ್ನು ಕೋರಿದರು. ಅವರು ತಮ್ಮ ಮೇಲೆ ಆಶೀರ್ವಾದವನ್ನು ಕೂಗಿದರು. ಸೈನ್ಯಗಳು ಯುದ್ಧಕ್ಕೆ ಸಿದ್ಧವಾಗುತ್ತಿದ್ದಂತೆ ವಿವಿಧ ವಿಭಾಗಗಳು ರೂಪುಗೊಳ್ಳುವುದನ್ನು ವೈಶಂಪಾಯನನು ವಿಸ್ಮಯದಿಂದ ನೋಡಿದನು. ವಿಂದ ಮತ್ತು ಅನುವಿಂದ ಅವರ ನೇತೃತ್ವದಲ್ಲಿ ಅವಂತಿಯ ಪುತ್ರರು ಮುಂಚೂಣಿಯಲ್ಲಿ ಸಾಗಿದರು. ನಂತರ ಕೇಕರು, ವಾಲ್ಮೀಕರು ಮತ್ತು ಭಾರದ್ವಾಜರ ಮಗ ಹತ್ತಿರ ಬಂದರು. ಅಶ್ವತ್ಥಾಮ, ಭೀಷ್ಮ ಮತ್ತು ಸಿಂಧುವಿನ ಜಯದ್ರಥನು ಹಿಂಭಾಗವನ್ನು ಎತ್ತಿದರು. ಅವರ ಭವ್ಯವಾದ ಅಂಕಿ ಅಂಶಗಳು ಅವರ ಸಮರ ಪರಾಕ್ರಮಕ್ಕೆ ಸಾಕ್ಷಿಯಾಗಿವೆ. ದಕ್ಷಿಣ ಮತ್ತು ಪಶ್ಚಿಮ ರಾಜ್ಯಗಳು ಗುಡ್ಡಗಾಡು ಪ್ರದೇಶಗಳ ಜನರೊಂದಿಗೆ ಪ್ರಬಲವಾದ ಎರಡನೇ ವಿಭಾಗವನ್ನು ರಚಿಸಿದವು. ಅದರ ತುದಿಯಲ್ಲಿ ಗಾಂಧಾರಗಳ ರಾಜನಾದ ಶಕುನಿಯು ತನ್ನ ಪೂರ್ವ ಮತ್ತು ಉತ್ತರದ ಮಿತ್ರ ರಾಷ್ಟ್ರಗಳಾದ ಶಿವಿಗಳು, ವಾಸಾತಿಗಳು, ಶಕರು, ಕಿರಾತರು, ಯವನರು ಮತ್ತು ಅವರ ಪ್ರಬಲ ಮಹಾರಥರ ಜೊತೆಗೂಡಿ ದಂಡೆತ್ತಿ ಹೋದನು. ಈ ಯೋಧರ ದೊಡ್ಡ ಗುಂಪು ಗಣನೆಗೆ ತೆಗೆದುಕೊಳ್ಳಬೇಕಾದ ಒಂದು ಶಕ್ತಿಯಾಗಿತ್ತು. ಕೃತವರ್ಮನು ತನ್ನ ಸೈನ್ಯವನ್ನು ಮುನ್ನಡೆಸುತ್ತಿದ್ದಂತೆ ದುರ್ಯೋಧನನ ಸಹೋದರರು ಸಾಲ, ಭೂರಿಶ್ರವರು ಸಾಲ್ಯ
ಮತ್ತು ಬೃಹದ್ರಥರೊಂದಿಗೆ ಅಂತಿಮ ವಿಭಾಗವನ್ನು ರಚಿಸಿದರು. ವಿಜಯದ ಅನ್ವೇಷಣೆಯಲ್ಲಿ ಒಗ್ಗೂಡಿದ ಧೃತರಾಷ್ಟ್ರರು ಉಕ್ಕಿನ ಸಮುದ್ರದಂತೆ ಹೊಳೆಯುತ್ತಿದ್ದ ಅವರ ರಕ್ಷಾಕವಚದೊಂದಿಗೆ ಕುರುಕ್ಷೇತ್ರದ ದೂರದ ತುದಿಯಲ್ಲಿ ತಮ್ಮ ಸ್ಥಾನಗಳನ್ನು ಪಡೆದರು. ದುರ್ಯೋಧನನ ಶಿಬಿರವು ಎರಡನೇ ಹಸ್ತಿನಾಪುರದ